ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ನಾನಿವತ್ತಿನ ವಿಡಿಯೋದಲ್ಲಿ ಮ್ಯಾಥಮ್ಯಾಟಿಕ್ಸ್ ಸೆಕೆಂಡ್ PUCದು ಮ್ಯಾಟ್ರಿಸಸ್ ಚಾಪ್ಟರ್ನ ಮಾಡ್ಕೊಡ್ತಾ ಇದ್ದೀನಿ. ಎಕ್ಸಸೈಸ್ 3.1ನ ಮೊದಲಿಗೆ ಮಾಡೋಣ. ಇದೇ ಫಸ್ಟ್ ಎಕ್ಸಸೈಸ್ ಅಲ್ವಾ, ಇದನ್ನ ಮಾಡೋಣ. ಇನ್ ದ ಮ್ಯಾಟ್ರಿಕ್ಸ್ A = A1 ಮ್ಯಾಟ್ರಿಕ್ಸ್ನ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಹೇಳಿದ್ದಾರೆ ಅವರು ಅಂದರೆ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ನ ಬರೀದಿ ಅಂತ ಹೇಳಿದ್ದಾರೆ. ನಾನು ನಿಮಗೆ ಸ್ಟಾರ್ಟಿಂಗೇ ಹೇಳ್ಕೊಟ್ಟಿದ್ದೀನಿ ಇಂಟ್ರೊಡಕ್ಷನ್ ಟು ಮ್ಯಾಟ್ರಿಸಸ್ ವಿಡಿಯೋದಲ್ಲಿ. ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ನ ನಾವು ಹೆಂಗೆ ಬರಿತೀವಿ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತು m ಇಂಟು n ಅಲ್ವಾ. ದಟ್ ಈಸ್ ಏನಂದರೆ ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್ ಅಲ್ವಾ. ಹೀಗೆ ತಾನೇ ನಾವು ಆರ್ಡರ್ ಆಫ್ ಮ್ಯಾಟ್ರಿಸಸ್ನ ಬರೆಯೋದು. ನೋಡಿ ಇಲ್ಲಿ ಎಷ್ಟು ರೋ ಇದೆ ಈ ಮ್ಯಾಟ್ರಿಸಲ್ಲಿ. ನಮಗೆ ಗೊತ್ತು ರೋ ಅಂದರೆ ಹಾರಿಜಾಂಟಲ್ ಎಲಿಮೆಂಟ್ ಅಲ್ವಾ. 1 2 3 3 ರೋ ಇದೆ. ಸೊ m ಏನಾಗುತ್ತೆ, 3 ಆಗುತ್ತೆ. ನಂಬರ್ ಆಫ್ ರೋ ಎಷ್ಟಾಯಿತು, 3 ಆಯಿತು. ಈಗ ಕ್ರಾಸ್ ನಂಬರ್ ಆಫ್ ಕಾಲಮ್ ಎಷ್ಟಿದೆ, 1 2 3 4 4 ಕಾಲಮ್ಸ್ ಇದೆ. ಸೊ 3 × 4 ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್. ಈಗ ಸೆಕೆಂಡ್ ಕ್ವಶನಲ್ಲಿ ಏನು ಕೇಳಿದ್ದಾರೆ, ನಂಬರ್ ಆಫ್ ಎಲಿಮೆಂಟ್ಸ್ ಕೇಳಿದ್ದಾರೆ. ನಂಬರ್ ಆಫ್ ಎಲಿಮೆಂಟ್ಸ್ ಬರೆಯೋದು ಹೇಗೆ, ನೀವು ಇಲ್ಲಿ ಕೌಂಟ್ ಮಾಡಿ ಕೂಡ ಬರಿಬೋದು. ಆದರೆ ದೊಡ್ಡ ದೊಡ್ಡ ಮ್ಯಾಟ್ರಿಕ್ಸ್ ಕೊಟ್ಟಾಗ ಈಸಿಯಾಗಿ ಹೆಂಗೆ ಬರೆಯೋದು ಅಂದರೆ, ಇದನ್ನು ಸೇಮ್ ಅಲ್ವಾ, m ಇಂಟು n. ನಂಬರ್ ಆಫ್ ರೋ ಇಂಟು ನಂಬರ್ ಆಫ್ ಪ್ರಾಡಕ್ಟ್ ಆಫ್ ರೋ ಮತ್ತು ಕಾಲಮ್ ಮಾಡಿದರೆ ನಿಮಗೆ ಏನು ಸಿಗುತ್ತೆ, ನಂಬರ್ ಆಫ್ ಎಲಿಮೆಂಟ್ಸ್ ಸಿಗುತ್ತೆ. ನೋಡಿ, ಪ್ರಾಡಕ್ಟ್ ಆಫ್ ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್. ಪ್ರಾಡಕ್ಟ್ ಆಫ್ ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಮಾಡಬೇಕು. ಇಲ್ಲಿ ನಮಗೆ m ಇಂಟು n 3 × 4 ಅಂತ ಗೊತ್ತು. 3 × 4 ಮಾಡಿದರೆ 3 × 4 3 4 ಎಷ್ಟು, 12. ನೋಡಿ ನೀವೀಗ ಚೆಕ್ ಮಾಡ್ಕೋಬೋದು ಬೇಕಿದ್ರೆ. ನಾವು ಏನು ಬರೆದ್ವಿ, ಈಗ ಎಲಿಮೆಂಟ್ಸ್ನ ಬರೆದ್ವಿ. ಹೇಗೆ ಬರೆದ್ವಿ, ಪ್ರಾಡಕ್ಟ್ ಮಾಡಿಬಿಟ್ಟು ನಂಬರ್ ಆಫ್ ರೋಸ್ ಮತ್ತು ನಂಬರ್ ಆಫ್ ಕಾಲಮ್ಸ್ನ ಪ್ರಾಡಕ್ಟ್ ಮಾಡಿಬಿಟ್ಟು ಬರೆದ್ವಿ ಎಲಿಮೆಂಟ್ಸ್ನ. ಇಲ್ಲಿ ಚೆಕ್ ಮಾಡಿ ಬೇಕಿದ್ರೆ ನೀವು. 1 2 3 4 5 6 7 8 9 10 11 12 ಅಲ್ವಾ. 12 ಎಲಿಮೆಂಟ್ಸ್ ಇದೆ. ನೋಡಿ ಈಸಿಯಾಗಿ ನಂಬರ್ ಆಫ್ ರೋ ಇಂಟು ನಂಬರ್ ಆಫ್ ಕಾಲಮ್ನ ಮಾಡಿದರೆ ನಿಮಗೆ ಎಲಿಮೆಂಟ್ ಸಿಗುತ್ತೆ. ನೆಕ್ಸ್ಟ್ ಏನು ಕೇಳಿದ್ದಾರೆ, ರೈಟ್ ದ ಎಲಿಮೆಂಟ್. ಅವ್ರು ಏನು ಕೇಳಿದ್ದಾರೆ ಅಂದರೆ A13ಯಲ್ಲಿ ಯಾವ ಎಲಿಮೆಂಟ್ ಬರುತ್ತೆ ಅಂತ ಕೇಳಿದ್ದಾರೆ. ನೋಡಿ ಈಗ ಹೇಳ್ಕೊಡ್ತೀನಿ. ಇಲ್ಲಿ 1 ಅನ್ನೋದು ಏನನ್ನ ರೆಪ್ರೆಸೆಂಟ್ ಮಾಡ್ತಿದೆ, 1 ಅನ್ನೋದು ರೋನ ರೆಪ್ರೆಸೆಂಟ್ ಮಾಡಿದೆ ಅಲ್ವಾ, ಮಾಡ್ತಾ ಇದೆ. 1 ಅನ್ನೋದು ರೋನ ರೆಪ್ರೆಸೆಂಟ್ ಮಾಡ್ತಿದೆ, 3 ಅನ್ನೋದು ಕಾಲಮ್ನ ರೆಪ್ರೆಸೆಂಟ್ ಮಾಡ್ತಿದೆ. ಈಗ ಫಸ್ಟ್ ರೋ ಅಲ್ಲಿ ನೋಡಿ, ಫಸ್ಟ್ ರೋ ಅಲ್ಲಿ ಹಾಗೆ ಥರ್ಡ್ ಕಾಲಮಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಕಾಲಮಲ್ಲಿ ಇದು ಥರ್ಡ್ ಕಾಲಮ್ ಆಯಿತು, ಇದು ಫಸ್ಟ್ ರೋ ಆಯಿತು. ಫಸ್ಟ್ ರೋ ಅಲ್ಲಿ ಥರ್ಡ್ ಕಾಲಮಲ್ಲಿ ಇರೋ ಎಲಿಮೆಂಟ್ ಯಾವುದು, 19 ಅಲ್ವಾ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಏನಾಗುತ್ತೆ, 19 ಆಗುತ್ತೆ. ನೆಕ್ಸ್ಟ್ ಏನಂದರೆ ನೋಡಿ, A21 ಕೇಳಿದ್ದಾರೆ. ಇಲ್ಲಿ 21 ಅಂದರೆ 2 ಅನ್ನೋದು ಏನನ್ನ ಇಂಡಿಕೇಟ್ ಮಾಡ್ತಿದೆ, m ಇಂಟು n ಅಲ್ವಾ, ರೋ. 2 ಅನ್ನೋದು ರೋ. ಸೆಕೆಂಡ್ ರೋ ಅಲ್ಲಿ ಯಾವ ಕಾಲಮ್ಮು, ಫಸ್ಟ್ ಕಾಲಮಲ್ಲಿ ಯಾವ ಎಲಿಮೆಂಟ್ ಸಿಗ್ತಿದೆ ನಮಗೆ, 35 ಅಲ್ವಾ. ಸೊ ಇದಕ್ಕೆ ಆನ್ಸರು ಏನಾಗುತ್ತೆ, 35. ನೆಕ್ಸ್ಟ್ ನೋಡಿ, ಥರ್ಡ್ ರೋ ಥರ್ಡ್ ಕಾಲಮ್, ಫಸ್ಟ್ ಸೆಕೆಂಡ್ ಥರ್ಡ್ ರೋ ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಕಾಲಮಲ್ಲಿ ಯಾವ ಎಲಿಮೆಂಟ್ ಬರ್ತಿದೆ, -5. ಸೊ A33 ಏನಾಯಿತು, -5. ನೆಕ್ಸ್ಟು A24. 2 ಅಂದ್ರೇನು, m ಇಂಟು n ಅಂತ ಬರ್ಕೊತೀನಿ. A24 m ಇಂಟು n. ಸೆಕೆಂಡ್ ರೋ ಅಲ್ಲಿ ಫೋರ್ತ್ ಎಲಿಮೆಂಟ್, ಫೋರ್ತ್ ಕಾಲಮಲ್ಲಿ ನೋಡ್ಬೇಕು ನಾವು. ಸೆಕೆಂಡ್
ಸೆಕೆಂಡ್ ರೋ ಯಾವುದು? ಫಸ್ಟ್ ಸೆಕೆಂಡ್ ರೋ ಅಲ್ವಾ ಇದು? ಸೆಕೆಂಡ್ ರೋ ಅಲ್ಲಿ ಫೋರ್ತ್ ಕಾಲಮ್, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್. ಯಾವ ಎಲಿಮೆಂಟ್ ಬಂತು? 12. ನೆಕ್ಸ್ಟ್ A2 3 ಸೆಕೆಂಡ್ ರೋ ಅಲ್ಲಿ ಥರ್ಡ್ ಕಾಲಮ್ ಅಲ್ಲಿ ಯಾವ ಎಲಿಮೆಂಟ್ ಇದೆ ಅಂತ ನೋಡಬೇಕು. ಸೆಕೆಂಡ್ ರೋ ಅಂದರೆ ಯಾವುದು? ಇದೆ ಅಲ್ವಾ, ಫಸ್ಟ್ ರೋ ಸೆಕೆಂಡ್ ರೋ ಅಲ್ಲಿ ಥರ್ಡ್ ಕಾಲಮ್, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮಲ್ಲಿ ಯಾವುದು? 5/2 ಅಲ್ವಾ? 5/2. ನೋಡಿ ಎಷ್ಟು ಈಸಿ ಇದೆ. ನಿಮಗೆ ಮ್ಯಾಟ್ರಿಸಸ್ದು ಬೇಸಿಕ್ ಗೊತ್ತಿದ್ರೆ ಇದನ್ನೆಲ್ಲ ಆರಾಮಾಗಿ ಮಾಡಾಕ್ಬೋದು ನೀವು. ಸೊ ನೀವು ಫಸ್ಟ್ ಆ ವಿಡಿಯೋನ ನೋಡಿ. ನಾನು ಇಂಟ್ರೊಡಕ್ಷನ್ ಟು ಮ್ಯಾಟ್ರಿಸಸ್ಸಲ್ಲಿ ಇದನ್ನೆಲ್ಲ ಕ್ಲೀನಾಗಿ ನಿಧಾನಕ್ಕೆ ಹೇಳ್ಕೊಟ್ಟಿದ್ದೀನಿ. ನೀವು ಫಸ್ಟ್ ಆ ವಿಡಿಯೋನ ನೋಡಿಬಿಟ್ಟು ಆಮೇಲೆ ಈ ವಿಡಿಯೋನ ನೋಡಿ. ಈಗ ನೆಕ್ಸ್ಟ್ ನೋಡೋಣ ಸೆಕೆಂಡ್ ಕ್ವಶನ್. If a matrix has 24 elements, what are the possible order it can have? ಅವ್ರು ಏನು ಹೇಳಿದ್ದಾರೆ ನಮಗೆ ಅಂದರೆ, ಒಂದು ಮ್ಯಾಟ್ರಿಕ್ಸಲ್ಲಿ 24 ಎಲಿಮೆಂಟ್ಸ್ ಇದೆಯಂತೆ. ನಾವು ಎಲಿಮೆಂಟ್ಸ್ನ ಹೆಂಗೆ ಬರ್ಕೋಬೋದು? ನಮಗೆ ನೋಡಿ, m×n ಮಾಡಿದರೆ ಎಲಿಮೆಂಟ್ ಸಿಗುತ್ತಲ್ವಾ? m×n ಮಾಡಿದರೆ ಏನು ಸಿಗುತ್ತೆ? ಎಲಿಮೆಂಟ್ಸ್ ಸಿಗುತ್ತೆ. ಅವ್ರೇನು ಹೇಳ್ತಿದ್ದಾರೆ? 24 ಎಲಿಮೆಂಟ್ಸ್ ಇದೆ ಅಂತ ಹೇಳ್ತಿದ್ದಾರೆ. 24 ಎಲಿಮೆಂಟ್ಸ್, m×n ಎಷ್ಟು ಬರಬೇಕಂತೆ? 24 ಬರಬೇಕಂತೆ ಅಲ್ವಾ? ಹಾಗಾದರೆ ನಾನೀಗ ಅಕಸ್ಮಾತ್ ಎಮ್ಮಿಗೆ 1 ಅಂತ ತಗೊಂಡ್ರೆ ಮೀನ್ಸ್ ನಂಬರ್ ಆಫ್ ರೋಸ್ ಎಷ್ಟಿದೆ? 1 ಇದೆ. 1 ಕ್ರಾಸ್ ಸಮಥಿಂಗ್ ಬರುತ್ತೆ ಇಲ್ಲಿ, ಅವಾಗ 24 ಬರಬೇಕು. ಸೊ ನಾನಿಲ್ಲಿ ಏನು ಬರ್ಕೊತೀನಿ? 1 ಕ್ರಾಸ್ ಏನು ಮಾಡಿದರೆ 24 ಬರುತ್ತೆ? 1 ಕ್ರಾಸ್ 24 ಮಾಡಿದರೆ 24 ಬರುತ್ತೆ ಅಲ್ವಾ? ನೆಕ್ಸ್ಟ್ ಹಾಗೆ ಬರ್ಕೊಂಡು ಹೋಗೋಣ. ನೋಡಿ, ನಾನಿಲ್ಲಿ ನಂಬರ್ ಆಫ್ ರೋಸ್ನ 1 ಅಂತ ತಗೊಂಡೆ. ಈಗ ನಾನು ಅಕಸ್ಮಾತು ನಂಬರ್ ಆಫ್ ಕಾಲಮ್ನ 1 ಅಂತ ತಗೊಂಡ್ರೆ 1. ನಮಗೆ ಆನ್ಸರ್ ಅಂತೂ 24 ಬರಲೇಬೇಕು. ಯಾಕಂದರೆ ಅವ್ರು ಏನಂತ ಹೇಳಿದ್ದಾರೆ? ಎಲಿಮೆಂಟ್ಸೇ 24 ಇದೆ ಅಂತ ಹೇಳಿದ್ದಾರೆ. ಸೊ ಏನು ಇಂಟು 1 ಮಾಡಿದರೆ 24 ಬರುತ್ತೆ? 24 ಇಂಟು 1 ಮಾಡಿದರೆ 24 ಬರುತ್ತೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನು ಮಾಡ್ತೀನಿ? ನಾನು 2 ಅಂತ ತಗೊತೀನಿ. ಯಾವುದನ್ನ? ನಂಬರ್ ಆಫ್ ರೋ ಎಮ್ ಇದೆಯಲ್ವಾ, ಇದನ್ನ 2 ಅಂತ ತಗೊತೀನಿ. 2 ಇಂಟು ನಾವು ಏನನ್ನ ಮಲ್ಟಿಪ್ಲೈ ಮಾಡಿದರೆ 24 ಬರುತ್ತೆ? 12 ಅಲ್ವಾ? 2 12s 24. ನೆಕ್ಸ್ಟು ಇಲ್ಲಿ ನಾನು ನಂಬರ್ ಆಫ್ ರೋಸ್ನ 2 ಅಂತ ತಗೊಂಡಿದ್ದೆ. ಈಗೇನು ಮಾಡ್ತೀನಿ? ನಂಬರ್ ಆಫ್ ಕಾಲಮ್ನ 2 ಅಂತ ತಗೊತೀನಿ. ನೋಡಿ, ಕಾಲಮ್ ಎನ್ನ 2 ಅಂತ ತಗೊಂಡ್ರೆ ಇಲ್ಲಿ ಆನ್ಸರ್ ಅಂತೂ 24 ಬರಬೇಕು. 2 12s 24. ನೆಕ್ಸ್ಟು 3 ನಂಬರ್ ಆಫ್ ರೋಸ್ನ 3 ಅಂತ ತಗೊಂಡಿದ್ದೀನಿ. 3 ಇಂಟು ಡ್ಯಾಶ್ ಇಸ್ ಈಕ್ವಲ್ಸ್ ಟು 24. 3 8s 24. ಈಗ ನಂಬರ್ ಆಫ್ ರೋಸ್ನ 3 ತಗೊಂಡಿರೋದನ್ನ ನಂಬರ್ ಆಫ್ ಕಾಲಮ್ನ 3 ಆಗಿ ತಗೊತೀನಿ. 3 ಇಂಟು 8 24. ನೆಕ್ಸ್ಟು 4ನ ತಗೊತೀನಿ. 4 ಎಸ್ 24. 4 6 24 ಅಲ್ವಾ? ಇದನ್ನೇ ಉಲ್ಟಾ ಬರ್ಕೊಳ್ಳಿ ಬೇಕಿದ್ರೆ. 6 4s 24. ನಿಮಗೆ ಗೊತ್ತು 7ಅಲ್ಲಿ 24 ಬರುತ್ತಾ? ಇಲ್ಲ ತಾನೇ? ಮುಗೀತು. ಈಗ 8ನ ಆಲ್ರೆಡಿ ತಗೊಂಡಾಗಿದೆ, ಸೊ ಮುಗೀತು. ನೋಡಿ, ಒಂದು ಮ್ಯಾಟ್ರಿಕ್ಸಲ್ಲಿ 24 ಎಲಿಮೆಂಟ್ಸ್ ಇರಬೇಕಂದ್ರೆ ಯಾವ್ಯಾವ ಆರ್ಡರ್ ಪಾಸಿಬಲ್ ಇದೆ ಅಂದರೆ ಇಷ್ಟು ಆರ್ಡರ್ ಪಾಸಿಬಲ್ ಇದೆ. ನೋಡಿ, ಇನ್ನು ನೆಕ್ಸ್ಟ್ ಯಾವ್ದಾದ್ರು ಟೇಬಲಲ್ಲಿ 24 ಬರುತ್ತಾ? ಇಲ್ಲ, ಚಾನ್ಸೇ ಇಲ್ಲ. 7ಅಲ್ಲಿ ಬರಲ್ಲ, 9ಅಲ್ಲಿ ಬರಲ್ಲ ಅಲ್ವಾ? ಸೊ ಮುಗೀತು, ಇಷ್ಟೇ. ಈಗ ನೆಕ್ಸ್ಟ್ ಈ ಕ್ವಶನ್ ಕಂಟಿನ್ಯೂ ಆಗಿದೆ. ನೋಡಿ, ವಾಟ್ ಇಫ್ ಇಟ್ ಹ್ಯಾಸ್ 13 ಎಲಿಮೆಂಟ್ಸ್? 13 ಎಲಿಮೆಂಟ್ಸ್ ಬರಬೇಕು ಅಂದರೆ ಯಾವ್ಯಾವ ಆರ್ಡರ್ ಪಾಸಿಬಲ್ ಇದೆ ಅಂತ ಕೇಳ್ತಾ ಇದ್ದಾರೆ. ಈಗ ಇಲ್ಲಿ m×n ಎಷ್ಟಾಗಿತ್ತು? 24 ಆಗಿತ್ತು. ಇಲ್ಲೇನು ಹೇಳ್ತಿದ್ದಾರೆ? 13 ಹೇಳ್ತಿದ್ದಾರೆ. m×n 13 ಬರಬೇಕು. ಇದಂತೂ ಈಸಿ ಇದೆ. ನೋಡಿ, 1 ಇಂಟು 13, 13 ಇಂಟು 1. ಇನ್ನು ಯಾವ ಟೇಬಲ್ಸಲ್ಲೂ 13 ಅಂತೂ ಬರೋದೇ ಇಲ್ಲ, ಅದಕ್ಕೆ ಮುಗ್ದೋಯ್ತು. ಎರಡೇ ಟೇಬಲ್ಸಲ್ಲಿ ಬರೋದು. 1 ಇಂಟು 13 ಮಾಡಬೇಕು, ಇಲ್ಲ 13 ಇಂಟು 1 ಮಾಡಬೇಕು, ಅಷ್ಟೇ. ಸಿಂಪಲ್ ಆಗಿದೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸೇಮ್ ಕ್ವಶನ್ ಅದೇ ಥರ ಇದೆ ನೋಡಿ. ನಿಮಗೆ ಅದು ಅರ್ಥ ಆಗಿದ್ರೆ ಈ ಕ್ವಶನ್ನ ನೀವಾಗೇ ಮಾಡ್ತೀರಾ, ಬಟ್ ನಾನೇ ಮಾಡ್ತೀನಿ. ನೋಡಿ, ಹ್ಯಾಸ್ 18 ಎಲಿಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. m×n ಇಸ್ ಈಕ್ವಲ್ಸ್ ಟು
18 ಅಂತ ಕೊಟ್ಟಿದ್ದಾರೆ. ಈಗ ಎಮ್ಮಿಗೆ 1 ಕೊಟ್ಕೊಂಡ್ರೆ 1 × 18 = 18 ಅಲ್ವಾ. 18 × 1 = 18. ನೆಕ್ಸ್ಟು 2 ಇಂಟು ಏನು ಮಾಡಿದರೆ 18 ಬರುತ್ತೆ. 2 9s 18. ಇದನ್ನೇ ಉಲ್ಟಾ ಬರ್ಕೊಳ್ಳಿ. 9 2s 18. ನೆಕ್ಸ್ಟು 3 ಇಂಟು ಏನು ಮಾಡಿದರೆ 18 ಬರುತ್ತೆ. 3 6 18. 6 3s 18. ನೆಕ್ಸ್ಟ್ ಯಾವ್ದಾದ್ರು ಬರುತ್ತಾ? 7ಅಲ್ಲಿ 18 ಬರುತ್ತಾ? ಇಲ್ಲ ಅಲ್ವಾ. ಸೊ ಮುಗೀತು. 8ಅಲ್ಲಿ 18 ಬರುತ್ತಾ? ಇಲ್ಲ. 9ಅಲ್ಲಿ ಬರುತ್ತೆ, ಅದನ್ನ ಆಲ್ರೆಡಿ ಬರ್ದಾಗಿದೆ ನಾವು. ಸೊ ಮುಗೀತು. ಇಷ್ಟು ನೋಡಿ, ಇಷ್ಟು ಆರ್ಡರಲ್ಲಿ ಏನಾಗುತ್ತೆ ಆನ್ಸರು 18 ಬರುತ್ತೆ. ಮೀನ್ಸ್ ಪಾಸಿಬಲ್ ಆರ್ಡರ್ಸ್ ಏನಾಗಿರಬೇಕು? 1 × 18, 18 × 1, 2 × 9, 9 × 2, 3 × 6, 6 × 3. ಇಷ್ಟು ಆರ್ಡರ್ಸಲ್ಲಿ ಮಾತ್ರ ಆನ್ಸರು 18 ಆಗಿ ಬರುತ್ತೆ. 18 ಎಲಿಮೆಂಟ್ಸ್ ಇರುತ್ತೆ. ನೆಕ್ಸ್ಟು ಕಂಟಿನ್ಯೂ ಕ್ವಶನ್ ಏನು? ಹ್ಯಾಸ್ 5 ಎಲಿಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. m × n ಹ್ಯಾಸ್ 5 ಎಲಿಮೆಂಟ್ಸ್ ಬರುತ್ತೆ. ಸೊ ಇದೂ ಈಸಿ. 1 × 5, 5 × 1. ಬೇರೆ ಯಾವುದು ಆಗಲ್ಲ. 5 ಯಾವ ಟೇಬಲ್ ಬರುತ್ತೆ? 5 ಬಿಟ್ಟರೆ ಬೇರೆ ಯಾವ ಟೇಬಲಲ್ಲೂ ಬರಲ್ಲ. ಸೊ 5 × 1, 1 × 5. ಏನು ಗೊತ್ತಾ, ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡಿ. ಯಾಕಂದರೆ ನನ್ನ ಕನ್ನಡ ಮೀಡಿಯಮ್ ಮಕ್ಕಳಿಗೆಲ್ಲ ಹೆಲ್ಪ್ ಆಗಲಿ, ಹಾಗೆ ಇಂಗ್ಲೀಷ್ ಬರೆದವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಇಂಗ್ಲೀಷಲ್ಲಿ ಎಷ್ಟೋ ವಿಡಿಯೋ ಇದ್ದರೂ ಕೂಡ ನೋಡಿದರೆ ಅರ್ಥ ಆಗಲ್ಲ. ಹಾಗಾಗಿ ನಾನು ಕನ್ನಡದಲ್ಲಿ ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಅರ್ಥ ಆಗೋ ಥರ ಹೇಳ್ಕೊಡ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿದರೆ ನನಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ, ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ. ನಾನು ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಮಾಡೋಕ್ಕೆ ನನಗೂ ಖುಷಿ ಆಗುತ್ತೆ. ಹಾಗಾಗಿ ಪ್ಲೀಸ್ ಶೇರ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡೋಣ. 4th one. Construct a 2 × 2 matrix A is equals to Aij whose elements are given by. ಫಸ್ಟ್ ಕ್ವಶನ್ ನೋಡಿ, ಅವ್ರು ಏನು ಹೇಳಿದ್ದಾರೆ ಅಂದರೆ ಒಂದು 2 × 2 ಮ್ಯಾಟ್ರಿಕ್ಸ್ನ ಫಾರ್ಮ್ ಮಾಡಬೇಕಂತೆ ನಾವು. ಅವರು ಎಲಿಮೆಂಟ್ಸ್ನ ಈ ಫಾರ್ಮೆಟಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ಫಸ್ಟ್ ಏನು ಮಾಡೋಣ ಅಂದರೆ ಜನರಲ್ 2 × 2 ಮ್ಯಾಟ್ರಿಕ್ಸ್ನ ಬರ್ಕೊಳ್ಳೋಣ. ಸೊಲ್ಯೂಷನ್ ಇನ್ ಜನರಲ್ ಆಗಿ 2 × 2 ಮ್ಯಾಟ್ರಿಕ್ಸ್ನ ಹೆಂಗೆ ಬರ್ಕೋಬೋದು ನಾವು? ಇನ್ ಜನರಲ್ 2 × 2 ಮ್ಯಾಟ್ರಿಕ್ಸ್ ಈಸ್ ನೋಡಿ, 2 × 2 ಮ್ಯಾಟ್ರಿಕ್ಸ್ ಅಲ್ವಾ, 2 ರೋ ಇರುತ್ತೆ, 2 ಕಾಲಮ್ ಇರುತ್ತೆ. ನೋಡಿ ಎ 1 1 ಆಗಿರುತ್ತಲ್ವ ಇದು. ಯಾಕೆ? ಫಸ್ಟ್ ರೋ ಅಲ್ಲಿದೆ, ಫಸ್ಟ್ ಕಾಲಮಲ್ಲಿದೆ. ಎ 1 2 ಫಸ್ಟು ಒಂದು ನಿಮಿಷ, ಫಸ್ಟ್ ರೋ ಅಲ್ಲಿದೆ, ಸೆಕೆಂಡ್ ಕಾಲಮಲ್ಲಿದೆ. ಅದಕ್ಕೆ ಫಸ್ಟ್ ರೋ ಅಲ್ಲಿದೆ, ಸೆಕೆಂಡ್ ಕಾಲಮಲ್ಲಿದೆ. ಎ ಇದೇನಾಗುತ್ತೆ 2 1. ಇದು ಎ 2 2. ನೋಡಿ, ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಫಸ್ಟ್ ರೋ ಅಲ್ಲಿದೆ, ಫಸ್ಟ್ ಕಾಲಮ್ ಇದೆ. ಫಸ್ಟ್ ರೋ ಅಲ್ಲಿದೆ, ಫಸ್ಟ್ ಕಾಲಮಲ್ಲಿದೆ. ಫಸ್ಟ್ ರೋ ಅಲ್ಲಿದೆ, ಫಸ್ಟ್ ರೋ ಅಲ್ಲಿದೆ, ಸೆಕೆಂಡ್ ಕಾಲಮಲ್ಲಿದೆ. ಸೆಕೆಂಡ್ ರೋ ಅಲ್ಲಿದೆ, ಫಸ್ಟ್ ಕಾಲಮಲ್ಲಿದೆ. ಸೆಕೆಂಡ್ ರೋ ಸೆಕೆಂಡ್ ಕಾಲಮಲ್ಲಿದೆ. ಈ ರೀತಿ ಜನರಲ್ ಆಗಿ 2 × 2 ಮ್ಯಾಟ್ರಿಕ್ಸ್ನ ಬರ್ಕೊಂಡ್ವಿ. ನೆಕ್ಸ್ಟು ನೋಡಿ, ಅವರು ಎಲಿಮೆಂಟ್ಸ್ನ ಯಾವ ಫಾರ್ಮೆಟಲ್ಲಿ ಕೊಟ್ಟಿದ್ದಾರೆ? ಈ ಫಾರ್ಮೆಟಲ್ಲಿ ಕೊಟ್ಟಿದ್ದಾರೆ. ನಾವೀಗ ಎಲಿಮೆಂಟ್ಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. 2 × 2 ಮ್ಯಾಟ್ರಿಕ್ಸ್ನ ಫಾರ್ಮ್ ಮಾಡೋಕ್ಕೆ ಫಸ್ಟ್ ಏನು ಬೇಕು? ನಮಗೆ ಎಲಿಮೆಂಟ್ಸ್ ಬೇಕಲ್ವಾ. ಅದಕ್ಕೆ ಇದನ್ನ ಯೂಸ್ ಮಾಡ್ಕೊಬಿಟ್ಟು ಎಲಿಮೆಂಟ್ಸ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಹೆಂಗೆ ಮಾಡೋದು? ಇದನ್ನ ಬರ್ಕೊತೀನಿ. ನೋಡಿ, ನಾವು ಯಾವಾಗಲೂ ಹೆಂಗೆ ಬರ್ಕೊತಿದ್ವಿ? m × n ಅಂತ ಬರ್ಕೊತಿದ್ವಿ. ಇಲ್ಲಿ ಜಸ್ಟ್ ಏನಿಲ್ಲ, ಅವ್ರು m × n ಬದಲು i × j ಅಂತ ಬರ್ಕೊಂಡಿದ್ದಾರೆ ಅಷ್ಟೇ. ಈಗ ಎ 1 1 ಫಸ್ಟ್ ರೋ ಅಲ್ಲಿರೋ, ಫಸ್ಟ್ ಕಾಲಮಲ್ಲಿರೋ ಎಲಿಮೆಂಟ್ನ ತೊಗೊತೀನಿ. ಎ 1 1. ಈಗ ಇಲ್ಲಿ ಏನಾಗಿರುತ್ತೆ ಅಂದರೆ i = 1 ಆಗಿರುತ್ತೆ, ಹಾಗೆ j = 1 ಆಗಿರುತ್ತೆ. ಇಲ್ಲಿ i ಮತ್ತು jಗೆ ಎರಡಕ್ಕೂ 1 ಕೊಟ್ಟರೆ ನಿಮಗೆ ಫಸ್ಟ್ ರೋ ಅಲ್ಲಿರೋ, ಫಸ್ಟ್ ಕಾಲಮಲ್ಲಿರೋ ಎಲಿಮೆಂಟ್ ಸಿಗುತ್ತೆ. ಐಗೂ 1 ಕೊಟ್ಕೊಂಡೆ, ಜೆಗೂ 1 ಕೊಟ್ಕೊಂಡೆ, ಹೋಲ್ ಸ್ಕ್ವೇರ್ ಇದೆ ಬೈ 2 ಅಲ್ವಾ. 1 + 1 2, 2 ಸ್ಕ್ವೇರ್ ಇದೆ, ಸ್ಕ್ವೇರ್ ಬೈ 2. 2 ಸ್ಕ್ವೇರ್ ನಿಮಗೆ ಗೊತ್ತು. 2 ಸ್ಕ್ವೇರ್ ಏನು? 4, 4/2. ಎ 1 1 = ಏನು ಬಂತು? 2 1s
2 2s ಅಲ್ವಾ 2. A11 ಎಲಿಮೆಂಟ್ ಏನು ಬಂತು 2 ಬಂತು, ನಮಗೆ ಒಂದು ಎಲಿಮೆಂಟ್ ಸಿಕ್ತು. ಹೀಗೇ ನೀವು ಎಲ್ಲ ಎಲಿಮೆಂಟ್ಸ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಈಗ A12 ಮಾಡ್ತೀನಿ. A12 ಈಸ್ ಈಕ್ವಲ್ಸ್ ಟು ಇಲ್ಲಿ ಈಗೇನಾಗಿರುತ್ತೆ I ಈಸ್ ಈಕ್ವಲ್ಸ್ ಟು 1 ಆಗಿರುತ್ತೆ. ಬಟ್ ಜೆ ಏನಾಗಿದೆ 2 ಆಗಿದೆ. ನೋಡಿ I ಇಂಟು ಜೆ ಅಲ್ವಾ, I 1 ಆಗಿದೆ, ಜೆ 2 ಆಗಿದೆ. I1 + 2 ಹೋಲ್ ಸ್ಕ್ವೇರ್ ಬೈ 2 ಅಲ್ವಾ. 2 + 1 ಏನು 3, 3 ಸ್ಕ್ವೇರ್ ಬೈ 2, 3 ಸ್ಕ್ವೇರ್ ಏನು 9, 9/2. 9/2ನ ನಾವು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ಸೊ 9/2ನೇ ಆಗಿರುತ್ತೆ. A12 ಏನಾಯಿತು 9/2. ನೆಕ್ಸ್ಟು ಈ ಎಲಿಮೆಂಟ್ ಫೈಂಡ್ ಔಟ್ ಮಾಡೋಣ. A21 ಸೆಕೆಂಡ್ ರೋ ಅಲ್ಲಿರೋ ಫಸ್ಟ್ ಕಾಲಮಲ್ಲಿರೋ ಎಲಿಮೆಂಟ್ನ ಫೈಂಡ್ ಔಟ್ ಮಾಡೋಣ. ಇದಕ್ಕೆ ಹಾಕೊತೀನಿ, ಅವ್ರು ಕೊಟ್ಟಿರೋದು ಇದೆ ಅದಕ್ಕೆ, ಸೊ ಇದಕ್ಕೆ ಹಾಕೊತೀನಿ. I + j ಹೋಲ್ ಸ್ಕ್ವೇರ್ ಬೈ 2 ಅಲ್ವಾ. I ಏನಾಗಿದೆ, ಇದು I, ಇದು ಜೆ ನಮಗೆ ಗೊತ್ತು. I 2 ಆಗಿದೆ, ಜೆ ಏನಾಗಿದೆ 1 ಆಗಿದೆ, ಹೋಲ್ ಸ್ಕ್ವೇರ್ ಬೈ 2. 2 + 1 3, 3 ಸ್ಕ್ವೇರ್ ಬೈ 2 9/2. ಇದು ಕೂಡ 9/2 ಬಂತು. ನೆಕ್ಸ್ಟು A22 ಸೆಕೆಂಡ್ ರೋ ಅಲ್ಲಿರೋ ಸೆಕೆಂಡ್ ಕಾಲಮಲ್ಲಿರೋ ಎಲಿಮೆಂಟ್ ಬೇಕು ನಮಗೆ. ಇಲ್ಲಿ ನೋಡಿ I + j ಹೋಲ್ ಸ್ಕ್ವೇರ್. I ಅಂದರು 2, ಜೆ ಅಂದರು 2, 2 + 2, I ಅಂದರು 2, ಜೆ ಅಂದರು 2 ಹೋಲ್ ಸ್ಕ್ವೇರ್ ಬೈ 2. 2 + 2 ಏನು 4, 4 ಸ್ಕ್ವೇರ್ ಬೈ 2. 4 ಸ್ಕ್ವೇರ್ ಅಂದರೆ 16 ಅಲ್ವಾ, 16/2. 2 1s 2 8s 16, 2 8s 16. ಸೊ ಈಗ ನಮಗೆ ನೋಡಿ ಒಂದು, ಇದು ಎರಡನೇದು, 3 4 ಎಲಿಮೆಂಟ್ ಸಿಕ್ತು. ಅವ್ರೇನು ಹೇಳಿದರು 2 × 2 ಮ್ಯಾಟ್ರಿಕ್ಸ್ನ ಫಾರ್ಮ್ ಮಾಡಿ ಅಂತ ಹೇಳಿದರು. ಈಗ ಇದನ್ನ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರ್ಕೊತೀನಿ. ಇಲ್ಲೇ ಬರಿತೀನಿ ನೋಡಿ, ಇದನ್ನ ಇದ್ರ ಥರನೇ ಇಲ್ಲಿ ಬರ್ಕೊತೀನಿ. A11 ಏನಿದೆ 2 ಸಿಕ್ಕಿದೆ. A12 ಏನು ಎಲಿಮೆಂಟ್ ಬಂತು 9/2. A21 ಮತ್ತೆ 9/2 ಬಂದಿದೆ. A22 ಏನು ಬಂದಿದೆ 8 ಬಂದಿದೆ. ಸೊ ನಮಗೆ 2 × 2 ಮ್ಯಾಟ್ರಿಕ್ಸ್ ಸಿಕ್ತು. ಇದರಲ್ಲೇ ಸಬ್ ಕ್ವೆಶ್ಚನ್ 2 ನೋಡೋಣ. ನಾವು ಸ್ಟಾರ್ಟಿಂಗ್ಗೆ 2 × 2 ಮ್ಯಾಟ್ರಿಕ್ಸ್ ತಗೊಂಡ್ಬಿಡೋಣ, ಜನರಲ್ 2 × 2 ಮ್ಯಾಟ್ರಿಕ್ಸ್. ಯಾಕಂದರೆ ಅವರು ನಮಗೆ 2 × 2 ಮ್ಯಾಟ್ರಿಕ್ಸ್ನ ಫಾರ್ಮ್ ಮಾಡಿ ಅಂತ ಹೇಳಿದ್ದಾರೆ. ಈ ಎಲಿಮೆಂಟ್ನ ಯೂಸ್ ಮಾಡ್ಕೊಬಿಟ್ಟು 2 × 2 ಮ್ಯಾಟ್ರಿಕ್ಸ್ನ ಫಾರ್ಮ್ ಮಾಡಿ ಅಂತ ಹೇಳಿದಾರಲ್ವಾ. ಸೊ ಜನರಲ್ 2 × 2 ಮ್ಯಾಟ್ರಿಕ್ಸ್ನ ಬರ್ಕೊತೀನಿ. ನಿಮಗೆ ಗೊತ್ತು ಜನರಲ್ 2 × 2 ಮ್ಯಾಟ್ರಿಕ್ಸ್ ಏನು, A11, A12, A21, A22. ಇದು ಜನರಲ್ 2 × 2 ಮ್ಯಾಟ್ರಿಕ್ಸ್. ಈಗ ಏನು ಮಾಡ್ತೀನಿ, ಇಲ್ಲಿ A11 ಜಾಗದಲ್ಲಿ A11 ಹಾಕೊತೀನಿ. A11 ಈಸ್ ಈಕ್ವಲ್ಸ್ ಟು ನೋಡಿ, ಇಲ್ಲಿ I ಏನಾಗಿರುತ್ತೆ, I ಕೂಡ 1 ಆಗಿರುತ್ತೆ. ಜೆ ಏನಾಗಿರುತ್ತೆ, ಜೆ ಕೂಡ 1 ಆಗಿರುತ್ತೆ. I ಇಂಟು ಜೆ ಅಲ್ವಾ, I ಕೂಡ 1, ಜೆ ಕೂಡ 1. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ. Aij ಈಸ್ ಈಕ್ವಲ್ಸ್ ಟು I/j ಇದೆ. A11 ಈಸ್ ಈಕ್ವಲ್ಸ್ ಟು 1/1 ಏನಾಯಿತು 1 ಬಂತು. A11 ಎಲಿಮೆಂಟ್ ಏನು 1, ಆನ್ಸರ್ 1 ಆಗಿ ಬಂತು. ನೆಕ್ಸ್ಟು A12 ಅಲ್ವಾ, A12 ಈಸ್ ಈಕ್ವಲ್ಸ್ ಟು I/j ಈಸ್ ಈಕ್ವಲ್ಸ್ ಟು ನೋಡಿ, ಇದು I, ಇದು j. I ಏನು ಕೊಟ್ಟಿದ್ದಾರೆ 1 ಕೊಟ್ಟಿದ್ದಾರೆ, ಜೆ 2 ಕೊಟ್ಟಿದ್ದಾರೆ, 1/2. A12 ಎಲಿಮೆಂಟ್ ಏನು 1/2. ನೆಕ್ಸ್ಟು A21 ನೋಡಿ, I ಏನಾಗಿದೆ 2 ಆಗಿದೆ, ಜೆ 1 ಆಗಿದೆ. I/j ಮಾಡಿದರೆ I 2 ಇದೆ, 2/1. A21 ಎಲಿಮೆಂಟ್ ಏನು 2/1, ನಥಿಂಗ್ ಬಟ್ 2. ನೆಕ್ಸ್ಟು A22 I/j ಮಾಡಿದರೆ ಇದು I, ಇದು j, 2/2 ಕ್ಯಾನ್ಸಲ್ ಆಗಿ 1 ಆಗುತ್ತೆ. A22 ಎಲಿಮೆಂಟ್ ಏನು 1 ಬಂತು. ಈಗ 2 × 2 ಮ್ಯಾಟ್ರಿಕ್ಸ್ ಬರೆಯೋಣ. A11 ಏನು 1 ಬಂದಿದೆ, A12 ಏನು ಬಂದಿದೆ 1/2 ಬಂದಿದೆ. A21 ಏನು ಬಂದಿದೆ
2 ಬಂದಿದೆ, A2 2 1 ಬಂದಿದೆ. ನೋಡಿ ನಮಗೆ 2 × 2 ಮ್ಯಾಟ್ರಿಕ್ಸ್ ಬಂದೇ ಬಿಡ್ತು, ಮಾಡಿದ್ವಿ. ನೆಕ್ಸ್ಟು ಇದಕ್ಕೂ ಕೂಡ ಸೇಮ್, ಇನ್ನೇನು ಇಲ್ಲ, ಸೇಮ್ ಮಾಡ್ತೀವಿ. ಇಲ್ಲೇ ಇದೆ ಜನರಲ್ 2 × 2 ಮ್ಯಾಟ್ರಿಕ್ಸ್. ಫಸ್ಟು A11 ಅಲ್ವಾ, ಐಗೂ 1 ಜೆಗೂ 1 ಹಾಕೋಬೇಕು. ಐ ಜಾಗಕ್ಕೂ 1 ಹಾಕೋಬೇಕು, ಜೆ ಜಾಗಕ್ಕೂ 1 ಹಾಕೋಬೇಕು. 1 + 2 × ಜೆ ಏನಿದೆ 1 ಇದೆ, ಹೋಲ್ ಸ್ಕ್ವೇರ್. ನೋಡಿ ನೀವು ಇದಕ್ಕೆ ಮಾತ್ರ ಸ್ಕ್ವೇರ್ ಹಾಕೋಣೋದಲ್ಲ, ಹೋಲ್ ಇರೋದಕ್ಕೆಲ್ಲ ಸ್ಕ್ವೇರ್ ಇದೆ. ಹೋಲ್ ಸ್ಕ್ವೇರ್ ಬೈ 2. 2 × 1 2 ನಿಮಗೆ ಗೊತ್ತು, 2 × 1 2 + 1 ಏನಾಯಿತು 3. 3 ಸ್ಕ್ವೇರ್ ಬೈ 2. 3 ಸ್ಕ್ವೇರ್ ಏನು 9 ಅಲ್ವಾ, 9/2. A11 ಎಲಿಮೆಂಟ್ ಏನು ಬಂತು, 9/2 ಬಂತು. ನೆಕ್ಸ್ಟು A12 ಎಲಿಮೆಂಟ್ ಅಲ್ವಾ, ನೋಡಿ ಐ ಬಂದುಬಿಟ್ಟು 1, ಜೆ ಬಂದುಬಿಟ್ಟು 2. ಐ ಬಂದುಬಿಟ್ಟು 1 + 2 ಇದೆ, 2 ಹಾಗೆ ಬರ್ಕೊಂಡೆ. ಜೆ ಅನ್ನೋದು 2. 2 ನೋಡಿ ಮತ್ತೆ ಹೋಲ್ ಸ್ಕ್ವೇರ್ ಬೈ 2 ಆಯಿತಾ. 1 + 2 × 2 ಏನು 4. ನಿಮಗೆ ಗೊತ್ತಲ್ವಾ ಬಾಡ್ಮಾಸ್ ರೂಲ್, ಅದರಲ್ಲಿ ಏನು ಮಾಡ್ತೀವಿ, ಫಸ್ಟು ಮಲ್ಟಿಪ್ಲಿಕೇಶನ್ ಮಾಡಬೇಕು ಬಾಡ್ಮಾಸ್ ರೂಲ್ ಪ್ರಕಾರ. ಹೋಲ್ ಸ್ಕ್ವೇರ್ ಬೈ 2. 4 + 1 ಎಷ್ಟು 5. 5 ಸ್ಕ್ವೇರ್ 25. 25/2 ಡೈರೆಕ್ಟಾಗಿ ಬರೆದೆ, 25/2. A12 ಎಲಿಮೆಂಟ್ ಏನು ಬಂತು 25/2. ಹೀಗೆ ಮಾಡ್ಕೊಂಡು ಹೋಗೋಣ. ನೆಕ್ಸ್ಟ್ ಯಾವುದು ಬೇಕು ನಮಗೆ, A21 ಬೇಕಾ. A21 ನೋಡಿ, ಐ ಅಂದರೆ 2, ಜೆ ಅಂದರೆ 1. ಐ 2 ಇದೆ ಅಲ್ವಾ, ಐ 2 + 2 × ಜೆ ಏನಿದೆ, ಜೆ ಅಲ್ವಾ ಈಗ, ಜೆ 1 ಹೋಲ್ ಸ್ಕ್ವೇರ್ ಬೈ 2. 2 × 1 2, 2 + 2 4. 2 × 1 2 ಅಲ್ವಾ, 2 + 2 ಇದೆ 4. 4 ಸ್ಕ್ವೇರ್ ಬೈ 2. 4 ಹೋಲ್ ಸ್ಕ್ವೇರ್ ಅಂದರೆ ಎಷ್ಟು 16/2. 2 1s 2 8s 16. 8. A21 ಏನು ಬಂತು 8 ಬಂತು. ನೆಕ್ಸ್ಟ್ A22 ಅಲ್ವಾ, ನೋಡಿ ಐ ಕೂಡ 2, ಜೆ ಕೂಡ 2. 2 + 2 × ನೋಡಿ ಐ ಅಂದರೆ 2 ಪ್ಲಸ್ ಇಲ್ಲಿರೋ 2 ಬರ್ಕೊಂಡಿದ್ದೀನಿ, ಜೇನು 2 ಹೋಲ್ ಸ್ಕ್ವೇರ್ ಬೈ 2. 2ನ ಹಾಗೆ ಇಟ್ಕೊಂಡೆ, 2 × 2 4 ಹೋಲ್ ಸ್ಕ್ವೇರ್ ಬೈ 2. 4 + 2 6. 6 ಸ್ಕ್ವೇರ್ ಬೈ 2. 6 6 36. 6 ಸ್ಕ್ವೇರ್ ಅಂದರೆ 6 × 6. 6 6 36. 36/2. 2 1s 2 18s ಅಲ್ವಾ, 18 ಬಂತು. ಸೊ AIJ = 18. ಈಗ ಫೈನಲ್ ಆಗಿ 2 × 2 ಮ್ಯಾಟ್ರಿಕ್ಸ್ನ ಬರೆಯೋಣ. 2 × 2 ಮ್ಯಾಟ್ರಿಕ್ಸ್ ಬರಿತೀನಿ ಇಲ್ಲಿ ನೋಡಿ. A11 ಜಾಗದಲ್ಲಿ ಏನಿದೆ, A11 ಜಾಗದಲ್ಲಿ 9/2 ಬಂತು ನಮಗೆ, 9/2. A12 ಜಾಗದಲ್ಲಿ ಏನಿದೆ, A12 ಜಾಗದಲ್ಲಿ 25/2 ಬಂದಿದೆ, 25/2. ನೆಕ್ಸ್ಟ್ A21 ಜಾಗದಲ್ಲಿ ಏನು ಬಂದಿದೆ, 8 ಬಂದಿದೆ, 8 ಬಂದಿದೆ. ನೆಕ್ಸ್ಟು 18 ಬಂದಿದೆ, 8 18. ನೋಡಿ 2 × 2 ಮ್ಯಾಟ್ರಿಕ್ಸ್ನ ಮಾಡಿದ್ವಿ ನಾವು. ಯಾವುದನ್ನ ಯೂಸ್ ಮಾಡಿಕೊಂಡು, ಇದನ್ನ ಎಲಿಮೆಂಟಾಗಿ ಯೂಸ್ ಮಾಡಿಕೊಂಡು 2 × 2ನ ಮಾಡಿದ್ವಿ, ಮ್ಯಾಟ್ರಿಕ್ಸ್ನ ಮಾಡಿದ್ವಿ. ಇಷ್ಟೊತ್ತು ನಮಗೆ 2 × 2 ಮ್ಯಾಟ್ರಿಕ್ಸ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಕೊಟ್ಟಿದ್ರು. ಆದರೆ ಈ ಕ್ವಶನಲ್ಲಿ 3 × 4 ಮ್ಯಾಟ್ರಿಕ್ಸ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ನೋಡೋಣ ಹೆಂಗೆ ಮಾಡೋದು ಅಂತ. ಕನ್ಸ್ಟ್ರಕ್ಟ್ 3 × 4 ಮ್ಯಾಟ್ರಿಕ್ಸ್ ಹೂಸ್ ಎಲಿಮೆಂಟ್ ಆರ್ ಗಿವನ್ ಬೈ AIJ = half into mod of -3i + j. ಯಾವಾಗಲೂ ಅಷ್ಟೇ, ನೀವು ಕನ್ಸ್ಟ್ರಕ್ಟ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಾಗ ಜನರಲ್ ಮ್ಯಾಟ್ರಿಕ್ಸ್ನ ಫಸ್ಟ್ ಬರ್ಕೊಳ್ಳೋಣ. ನೋಡಿ ಅವ್ರು ಏನು ಹೇಳಿದ್ದಾರೆ, 3 ರೋಸ್ ಇದೆ ಹಾಗೆ 4 ಕಾಲಮ್ಸ್ ಇದೆ ಅಂತ ಹೇಳಿದ್ದಾರೆ ಅಲ್ವಾ. ಜನರಲ್ ಮ್ಯಾಟ್ರಿಕ್ಸ್ ಏನಾಗುತ್ತೆ ಹಂಗಾರೆ, 3 ರೋಸ್ ಅಲ್ವಾ. ನೋಡಿ 1 2 3 ರೋಸ್ ಬರೋ ಥರ ಬರ್ಕೊಂಡಿದ್ದೀನಿ. 3 ರೋಸ್, ಇಲ್ಲೊಂದು 1 2 3. ಓಕೆ ನೋಡಿ, A11
A12 A13 A14ಗೆ ಸ್ಟಾಪ್ ಮಾಡ್ಕೊತಿದ್ದೀನಿ. ಯಾಕೆ ಹೇಳಿ, ಅವರು ಕಾಲಮ್ನ 4 ಕೊಟ್ಟಿದ್ದಾರೆ, 4 ಕಾಲಮ್ಸ್ ಇದೆ ಅಂತ ಕೊಟ್ಟಿದ್ದಾರೆ, ಅದಕ್ಕೆ 4ಗೆ ಸ್ಟಾಪ್ ಮಾಡ್ಕೊತಿದ್ದೀನಿ. ಈಗ 5 ಬರೆದ್ರೆ ನೀವು ಇದು ಏನು ಇಂಡಿಕೇಟ್ ಮಾಡುತ್ತೆ ಹೇಳಿ, ಕಾಲಮ್ನ ಇಂಡಿಕೇಟ್ ಮಾಡುತ್ತಲ್ವಾ. 5ಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಅವ್ರು ಆಲ್ರೆಡಿ 4 ಅಂತ ಕೊಟ್ಟಿದ್ದಾರೆ. ಈಗ ರೋಸ್ನ ಬರ್ಕೊಳ್ಳಿ. ಎಷ್ಟು ತನಕ ಇದೆ? A21 ಬರಿಬೋದಾ ನಾವು? A31 ಬರಿಬೋದಾ? ಯಾಕೆ 3 ರೋ ತನಕನೂ ಇದೆ, ಅದಕ್ಕೆ ನಾವು 3ಗೆ ಸ್ಟಾಪ್ ಮಾಡ್ಕೊಂಡಿದ್ದೀವಿ. ಈಗ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಷ್ಟೇ. A22 A23 A24 A32 A33 A34 ನೋಡಿ, 3x4 ಮ್ಯಾಟ್ರಿಕ್ಸ್ನ ಆರಾಮಾಗಿ ಬರ್ಕೊಂಡ್ವಿ ಅಲ್ವಾ. ನಮಗೆ ಜನರಲ್ ಮ್ಯಾಟ್ರಿಕ್ಸ್ ಸಿಕ್ತು. ಈಗ ಏನು ಮಾಡೋದು? ಸಿಂಪಲ್, ಮೊದಲಿಂದ ಬಂದಾಗೆ ಐ ಮತ್ತು ಜೆಗೆ ವ್ಯಾಲ್ಯೂ ಕೊಡ್ಕೊಂಡು ಹೋಗೋದು. ಈ ಇಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋದು. ನೋಡಿ, ಫಸ್ಟು A11 ಅಲ್ವಾ, ಇಸ್ ಈಕ್ವಲ್ಸ್ ಟು ಹಾಫ್ ಇಂಟು, ಇಲ್ಲಿ ಮೋಡ್ ಆಫ್ ಇದೆ, ಮೋಡ್ ಆಫ್ -3i ಪ್ಲಸ್ ಜೆ ಇದೆ. A11 ಅಂದರೆ ಐಗೂ 1 ಹಾಕ್ತೀನಿ, 3 ಇಂಟು 1 ಹಾಕಿದರೆ 3ನೇ ಬರುತ್ತೆ, ಪ್ಲಸ್ ಜೇನು 1 ಇದೆ, 1 ಹಾಫ್ ಇಂಟು ಮೋಡ್ ಆಫ್ -3 ಪ್ಲಸ್ 1 ಏನು? -2 ನಮಗೆ ಗೊತ್ತು. ಮಾಡಲಿದ್ದಾಗ ನೆಗೆಟಿವ್ನು ಕೂಡ ಮಾಡಿಂದ ಹೊರಗಡೆ ತೆಗೆದ್ರೆ ನೆಗೆಟಿವ್ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಸೊ ಹಾಫ್ ಇಂಟು ಮಾಡಿಂದ ಹೊರಗಡೆ ತೆಗೆದಿದ್ದೀನಿ, ಸೊ ಪಾಸಿಟಿವ್ ಆಯಿತು. ಹಾಫ್ ಇಂಟು 2 ಅಲ್ವಾ. ನೋಡಿ, ಈ ಟು ಕ್ಯಾನ್ಸಲ್ ಆಯಿತು. A11 ಏನಾಯಿತು? ಇಸ್ ಈಕ್ವಲ್ಸ್ ಟು 1 ಆಯಿತು. ನೆಕ್ಸ್ಟು ಈ ಥರನೇ ಎಲ್ಲದಕ್ಕೂ ಮಾಡ್ಕೊಂಡು ಹೋಗಬೇಕು ನೀವು. A12 ಏನಾಗುತ್ತೆ? ಹಾಫ್ ಇಂಟು, ನೋಡಿ, -3 ಇಂಟು 1 ಪ್ಲಸ್ ಜೆ ಏನಿದೆ? ಐ ಇಂಟು ಜೆ ಅಲ್ವಾ. ಜೆ ಏನಿದೆ? 2 ಇದೆ. ನೋಡಿ, ಹಾಫ್ ಇಂಟು ಮೋಡ್ ಆಫ್ -3 ಇಂಟು 1 -3 ಗೊತ್ತು, -3 ಪ್ಲಸ್ 2 ಏನಾಗುತ್ತೆ? -1 -3 ಪ್ಲಸ್ 2 -1. ಮೋಡಿಂದ ಹೊರಗೆ ತೆಗೆದಾಗ 1 ಆಗುತ್ತೆ. 1 ಇಂಟು ಹಾಫ್, ಹಾಫ್. ನೆಕ್ಸ್ಟು A13 ಮಾಡ್ತೀನಿ. ಹಾಫ್ ಇಂಟು, ನೋಡಿ, -3 ಇಂಟು ಐ ಏನಿದೆ? 1 -3 ಇಂಟು ಐ 1 ಅಲ್ವಾ. -3 ಇಂಟು 1 -3 ಪ್ಲಸ್ ಜೆ ಏನು ಕೊಟ್ಟಿದ್ದಾರೆ? 3 ಇದೆ. -3 ಪ್ಲಸ್ 3 ಏನಾಯಿತು? 0 ಆಯಿತು. 0 ಇಂಟು ಹಾಫ್ 0ನೇ ಆಗುತ್ತೆ. ಸೊ A13 0. ನೆಕ್ಸ್ಟ್ A14 ಹಾಫ್ ಇಂಟು, ನೋಡಿ, -3 ಹಾಗೆ ಇದೆ, ಇಂಟು ಐ ಏನಾಗಿದೆ? 1 ಆಗಿದೆ. ಸೊ -3 ಇಂಟು 1 -3 ಪ್ಲಸ್ ಜೆ ಏನಾಗಿದೆ? 4 ಆಗಿದೆ, ಪ್ಲಸ್ 4 ಹಾಫ್ ಇಂಟು -3 ಪ್ಲಸ್ 4 ಏನು? 1 ಅಲ್ವಾ. ಸೊ 1 ಇಂಟು ಹಾಫ್ ಏನಾಗುತ್ತೆ? ಹಾಫ್ ಆಗುತ್ತೆ. A14 ಹಾಫ್ ಆಗುತ್ತೆ. A21 ಬೇಕಲ್ವಾ. ನೋಡಿ, ಹಾಫ್ ಇಂಟು, ನೋಡಿ, -3 ಇಂಟು ಐ ಏನಿದೆ? ಐ ಇಂಟು ಜೆ ಅಂದರೆ ಐ 2 ಇದೆ, 2 ಪ್ಲಸ್ ಜೆ 1 ಹಾಫ್ ಇಂಟು, ನೋಡಿ, -3 ಇಂಟು 2 ಏನು? -6 -6 ಪ್ಲಸ್ 1 ಏನಾಗುತ್ತೆ? -6 ಪ್ಲಸ್ 1 -5 ಆಗುತ್ತೆ. -5ನ ಹಾಗೆ ಮಾಡಿ -6 ಪ್ಲಸ್ 1 ಏನಾಗುತ್ತೆ? -5 ಆಗುತ್ತೆ. -5ನ ಮೋಡಿಂದ ಹೊರಗಡೆ ತೆಗೆದ್ರೆ +5 ಆಗುತ್ತೆ. ಡೈರೆಕ್ಟಾಗಿ ಬರ್ಕೊತೀನಿ. 1/2 ಇಂಟು 5 ಅಲ್ವಾ, 5/2 ಆಗುತ್ತೆ. A21 ನೆಕ್ಸ್ಟು A22 ಹಾಫ್ ಇಂಟು -3 ಇಂಟು ಐ ಇಂಟು ಜೆ ಅಲ್ವಾ. ಐ ಜಾಗದಲ್ಲಿ ಏನಿದೆ? 2 ಇದೆ, 2 ಪ್ಲಸ್ ಜೆ ಜಾಗದಲ್ಲಿ ಕೂಡ 2 ಇದೆ. ಹಾಫ್ ಇಂಟು -3 2 6 ಪ್ಲಸ್ 2 -6 ಪ್ಲಸ್ 2 ಏನಾಗುತ್ತೆ? ಹಾಫ್ ಇಂಟು -6 2 4 -4 ಮೋಡಿಂದ ಹೊರಗಡೆ ತೆಗೆದ್ರೆ ಪ್ಲಸ್ ಆಗುತ್ತೆ. ಹಾಫ್ ಇಂಟು 4 ಆಗುತ್ತೆ. 2 1s 2 2s 2 ಆಯಿತು. ನೆಕ್ಸ್ಟು A23 ಹಾಫ್ ಇಂಟು ಮೋಡ್ ಆಫ್ -3 ಇಂಟು ಐ ಏನು? 2 ಪ್ಲಸ್ ಜೆ ಏನು? ಜೆ 3 ಹಾಫ್ ಇಂಟು
ಮೈನಸ್ 3 2s are 6 ಪ್ಲಸ್ 3 ಮೈನಸ್ 6 ಪ್ಲಸ್ 3 ಏನಾಗುತ್ತೆ ಹಾಫ್ ಇಂಟು ಮೈನಸ್ 3 ಆಗುತ್ತೆ. ಮೋಡ್ನ ಮೈನಸಿಂದ ಹೊರಗಡೆ ತೆಗೆದ್ರೆ ಪ್ಲಸ್ ಆಗುತ್ತೆ. ಸೊ ಆನ್ಸರ್ ಏನು ಬರುತ್ತೆ 3/2 ಆಗುತ್ತೆ. ನೆಕ್ಸ್ಟು A to 4 ಅಲ್ವಾ, ನೋಡಿ ಹಾಫ್ ಇಂಟು ಮೈನಸ್ 3. ಈಗ I ಇಂಟು ಜೆ, ಫಸ್ಟು I ಬರ್ಕೊಳಕ್ಕಿದೆ ನಮಗೆ 2 ಪ್ಲಸ್ ಜೆ 4 ಹಾಫ್ ಇಂಟು ಮೈನಸ್ 6 ಪ್ಲಸ್ 4 ಹಾಫ್ ಇಂಟು ಮೈನಸ್ 6 ಪ್ಲಸ್ 4 ಅಂದರೆ -2, ಹೊರಗಡೆ ಬಂದರೆ +2 ಆಗುತ್ತೆ. 2 ಕ್ಯಾನ್ಸಲ್ ಆಗಿ 1 ಉಳಿಯುತ್ತೆ. ಓಕೆ, ನೆಕ್ಸ್ಟ್ ಈ ಕ್ವಶನ್ ಕಾಣಿಸ್ತಿಲ್ಲ, ಸೊ ಕೆಳಗಡೆ ಬರ್ಕೊಬಿಡ್ತೀನಿ. AIJ ಇಸ್ ಈಕ್ವಲ್ಸ್ ಟು ಹಾಫ್ ಇಂಟು ಮೈನಸ್ 3i ಪ್ಲಸ್ ಜೆ. ಓಕೆ, ಈಗ ಥರ್ಡ್ ರೋ ಅಲ್ಲಿರೋ ಎಲಿಮೆಂಟ್ಸಿಗೆ ಮಾಡೋಣ. A3 1 ಮಾಡೋಣ. ಹಾಫ್ ಇಂಟು ಮೈನಸ್ 3 ಇಂಟು I ಇಂಟು ಜೆ ಅಲ್ವಾ, ಇಂಟು 3 ಪ್ಲಸ್ 1 ಹಾಫ್ ಇಂಟು ಮೈನಸ್ 9 ಪ್ಲಸ್ 1. -9 ಪ್ಲಸ್ 1 ಅಂದರೆ ಏನು -8. -8 ಹೊರಗಡೆ ತೆಗೆದ್ರೆ +8 ಪ್ಲಸ್ 8/2. 8/2 ಇಸ್ ನಥಿಂಗ್ ಬಟ್ 4. A3 1 ಏನಾಯಿತು 4 ಬಂತು ನಮಗೆ. ನೆಕ್ಸ್ಟ್ A3 2 ಬೇಕಲ್ವಾ. A3 2 ಅಂದರೆ ಹಾಫ್ ಇಂಟು ಮೈನಸ್ 3 ಇಂಟು 2 3 ಪ್ಲಸ್ 2 ಹಾಫ್ ಇಂಟು ಮೈನಸ್ 3 3s are 9. -9 ಪ್ಲಸ್ 2 ಅಂದರೆ ಏನಾಗುತ್ತೆ -9 ಪ್ಲಸ್ 2 7 -7 ಹೊರಗಡೆ ತೆಗೆದ್ರೆ +7 ಆಗುತ್ತೆ. ಸೊ 7/2. ಓಕೆ, ನೆಕ್ಸ್ಟು A33 ಬೇಕು. ಇಲ್ಲಿ ನೋಡಿ A33 ಇದೆ ಅಲ್ವಾ. ನೆಕ್ಸ್ಟು A33 ಹಾಫ್ ಇಂಟು ಮೈನಸ್ 3 ಇಂಟು 3 ಪ್ಲಸ್ 3 ಹಾಫ್ ಇಂಟು ಮೈನಸ್ 3 1 9 ಪ್ಲಸ್ 3 -6 ಹೊರಗಡೆ ತೆಗೆದ್ರೆ +6 ಆಗುತ್ತೆ. 6/3 3 2s are 6. ನೆಕ್ಸ್ಟ್ ಇನ್ನೊಂದು ಉಳಿದಿದೆ, ಯಾವುದದು A34 ಹಾಫ್ ಇಂಟು ಮೈನಸ್ 3 ಅಲ್ವಾ, -3 3 ಪ್ಲಸ್ 4 ಹಾಫ್ ಇಂಟು ಮೈನಸ್ 9 ಪ್ಲಸ್ 4 ಏನು ಬರುತ್ತೆ -5 ಬರುತ್ತೆ. ಹೊರಗಡೆ ತೆಗೆದ್ರೆ +5 ಬರುತ್ತೆ. 5/2. ಓಕೆ, ಈಗ ನಾವು ಮ್ಯಾಟ್ರಿಕ್ಸ್ ಬರ್ಕೊಂಡಿದ್ದೀವಲ್ಲ, ಅದಕ್ಕೆ ಅದನ್ನ ನೋಡ್ಕೊಬಿಟ್ಟು ಬರೆಯೋಣ. ಇಲ್ಲಿ ಬರಿತೀನಿ 3 × 3 ಮ್ಯಾಟ್ರಿಕ್ಸ್ನ. ನಾವು A11 ಎಲಿಮೆಂಟ್ ಏನು ಸಿಕ್ತು ನಮಗೆ 1 ಸಿಕ್ಕಿದೆ. A11 1 ಸಿಕ್ಕಿದೆ. A12 ಏನು ಸಿಕ್ಕಿದೆ A12 ಇಲ್ಲಿ 1/2 ಸಿಕ್ಕಿದೆ. A13 0 ಸಿಕ್ಕಿದೆ. A14 1/2 ಸಿಕ್ಕಿದೆ. ನೆಕ್ಸ್ಟು A21 ಅಲ್ವಾ, A21 5/2 ಸಿಕ್ಕಿದೆ. ನೆಕ್ಸ್ಟ್ A22 2 ಸಿಕ್ಕಿದೆ. A23 ಏನು ಸಿಕ್ಕಿದೆ 3/2 ಮತ್ತು A24 1. A31 ಇಲ್ಲಿ A31 ಬರುತ್ತೆ ತಾನೆ. ಥರ್ಡ್ ರೋ ಅಲ್ಲಿರೋ ಫಸ್ಟ್ ಕಾಲಮಲ್ಲಿರೋ ಎಲಿಮೆಂಟ್ ಏನು ಸಿಕ್ಕಿದೆ 4. ನೆಕ್ಸ್ಟು A32 7/2 ಸಿಕ್ಕಿದೆ. A33 2 ಸಿಕ್ಕಿದೆ. A34 5/2 ಸಿಕ್ಕಿದೆ. ನೆಕ್ಸ್ಟ್ ಕ್ವಶನ್ ಮಾಡೋಣ ಅದೇ ರೀತಿ. ಇದೂ ಅಷ್ಟೇ, ಅದರಲ್ಲಿ ಸಬ್ ಕ್ವಶನ್ ಬಿ. ಮತ್ತೊಂದು ಸಲ ಜನರಲ್ ಮ್ಯಾಟ್ರಿಕ್ಸ್ ಬರೆದ್ಬಿಡ್ತೀನಿ. A11 ಇದೂ ಅಷ್ಟೇ, ಏನಿಲ್ಲ, ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋದು. ಬೇಗ ಮಾಡೋಣ. A11 ಬೇಕಲ್ವಾ. 2 × 1 -1 ಈಸ್ ಈಕ್ವಲ್ಸ್ ಟು ಏನಾಗುತ್ತೆ 2 - 1 1 ಆಗುತ್ತೆ. A12 2 × 1 -2 2 1s are 2 2 - 2 0 ಆಗುತ್ತೆ. A13 ಅಲ್ವಾ.
2 ಇಂಟು ಐ ಜಾಗದಲ್ಲಿ 1 ಇದೆ ಮೈನಸ್ ಜೆ ಜಾಗದಲ್ಲಿ 3 ಇದೆ. 2 ಮೈನಸ್ 3 ಎಷ್ಟು? -1 ತಾನೆ. ನೆಕ್ಸ್ಟು ಎ 1 4 ಅಲ್ವಾ. 2 ಇಂಟು 1 ಐ ಜಾಗದಲ್ಲಿ 1 ಇದೆ ಮೈನಸ್ ಜೆ ಜಾಗದಲ್ಲಿ 4 ಇದೆ. 2 ಮೈನಸ್ 4 ಎಷ್ಟು? -2. ನೆಕ್ಸ್ಟು ಎ 2 1 2 ಇಂಟು ಐ ಜಾಗದಲ್ಲಿ 2 ಇದೆ ಮೈನಸ್ ಜೆ ಜಾಗದಲ್ಲಿ 1 ಇದೆ. ಸಾರಿ, 2 2 4 4 ಮೈನಸ್ 1 3. ಎ 2 2 ಎ 2 3. 2 ಇಂಟು ಐ ಜಾಗದಲ್ಲಿ 2 ಇದೆ ಇಂಟು ಜೆ ಅಲ್ವಾ, ಮೈನಸ್ ಜೆ ಜಾಗದಲ್ಲಿ ಕೂಡ 2 ಇದೆ. 2 2 4 4 ಮೈನಸ್ 2 ಎಷ್ಟು? 4 ಮೈನಸ್ 2 2. 2 ಇಂಟು 2 ಮೈನಸ್ 3. 4 ಮೈನಸ್ 3 ಎಷ್ಟು? -1. 2 2 4 4 minus 3 1. Sorry, 1 plus 1. A 2 to the power 2 4. 2 into 2 minus 4. 2 to the 4 4 minus 4 0. A 3 1. 2 into I into J alva. 2 into I 3 minus J 1. 3 to the 6. 6 minus 1 5. A 3 2. 2 into 3 minus 2. 3 2 is 6. 6 minus 2. 6 minus 2 4. Next one A 3 3. I into J 2 into I ಏನಿದೆ 3 ಇದೆ ಮೈನಸ್ ಜೇನು 3 ಇದೆ. 3 2 is 6. 6 minus 3 3. 2 3 4 ಅಲ್ವಾ. 2 into I into J ಅಲ್ವಾ. I into J 2 into 3 minus 4 4. 2 3 is 6. 6 minus 4 is equals to 2. ಈಗ ನಮಗೆ ಮ್ಯಾಟ್ರಿಕ್ಸ್ ಸಿಕ್ತು. 3x4 ಮ್ಯಾಟ್ರಿಕ್ಸ್ನ ಬರ್ಕೋಬೋದು ನಾವು. A11 ಎಲಿಮೆಂಟ್ ಏನಿದೆ 1 ಇದೆ. A12 0 ಇದೆ. -1 -2 3 2 1 0 5 4 -4 2. ಇಲ್ಲಿ ಮಿಸ್ಸಾಗಿ -4 ಬರ್ದಿದೆ. -4 ಅಲ್ಲ, ಅದು 3 ಬಂದಿದೆ ನೋಡಿ. ನಮಗಿಲ್ಲಿ A33 ಎಲಿಮೆಂಟು 3 ಬಂದಿದೆ. ಓಕೆ, ಲಾಸ್ಟ್ ಕ್ವಶನಲ್ಲೂ ಅಷ್ಟೇ ಸ್ವಲ್ಪ ಇಲ್ಲಿ ನೋಡಿ 1/2 ಇದೆ. 1/2 -9 + 3 ಏನಾಯಿತು? -6 ಆಯಿತಾ. -6ನ ಹೊರಗಡೆ ತೆಗೆದಾಗ +6. 6/2 ಇದು. 6/3 ಅಲ್ಲ, 6/2. 2 1s 2 3s ಅಲ್ವಾ, 3. A33 ಎಲಿಮೆಂಟ್ ಏನಾಯಿತು? 3 ಬಂತು. ಓಕೆ, ಮುಂದಕ್ಕೆ ಮಾಡ್ಕೊಂಡು ಹೋಗೋಣ. ಫೈಂಡ್ ದಿ ವ್ಯಾಲ್ಯೂ ಆಫ್ x, y ಆ್ಯಂಡ್ z ಫ್ರಮ್ ದ ಫಾಲೋಯಿಂಗ್ ಈಕ್ವೇಷನ್. ಅವರು ಏನು ಮಾಡಿದ್ದಾರೆ ಅಂದರೆ 2 ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ಅವೆರಡು ಮ್ಯಾಟ್ರಿಕ್ಸ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳ್ಕೊಟ್ಟಿದ್ದೆ, ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದನ್ನ ಏನಂದರೆ 2 ಮ್ಯಾಟ್ರಿಕ್ಸ್ ಈಕ್ವಲ್ ಆಗಿದೆ ಅಂದರೆ ಅದ್ರ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಕೂಡ ಈಕ್ವಲ್ ಆಗಿರಲೇಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ನಿಮಗೆ ಗೊತ್ತಾಗಲ್ಲ. ನೀವು ಆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, 2 ಮ್ಯಾಟ್ರಿಕ್ಸ್ ಈಕ್ವಲ್ ಆಗಬೇಕಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಕೂಡ ಈಕ್ವಲ್ ಆಗಿರಲೇಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ 4 ವೈಗೆ ಈಕ್ವಲ್ ಆಗುತ್ತೆ ಅಲ್ವಾ. ಇವೆರಡು ಮ್ಯಾಟ್ರಿಕ್ಸ್ ಈಕ್ವಲ್ ಆಗಿದೆ. ಸೊ 4 = y ಆಗ್ತಿದೆ. ನೆಕ್ಸ್ಟು 3 ಯಾವುದಕ್ಕೆ ಈಕ್ವಲ್ ಆಗ್ತಿದೆ? ಝಡ್ಡಿಗೆ ಈಕ್ವಲ್ ಆಗ್ತಿದೆ. z = 3 ಆಗ್ತಿದೆ. ಎಕ್ಸ್ ಯಾವುದಕ್ಕೆ ಈಕ್ವಲ್ ಆಗ್ತಿದೆ? 1ಗೆ ಈಕ್ವಲ್ ಆಗ್ತಿದೆ. x = 1. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಇದಿದೆ ಮೇನಲ್ಲಿ 6th ಮೇನಲ್ಲಿ ಸಬ್ ಕ್ವಶನ್ ಬಿ. ನೋಡಿ, ಇಲ್ಲೂ ಕೂಡ 2 ಮ್ಯಾಟ್ರಿಕ್ಸ್ ಈಕ್ವಲ್ ಅಂತ ಕೊಟ್ಬಿಟ್ಟು x, y, z ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ನಾನು ಈಕ್ವೇಷನ್ಸ್ನ ಬರ್ಕೊತಿದ್ದೀನಿ. ಲಾಸ್ಟ್ ಕ್ವಶನಲ್ಲಿ ಆಗಿದ್ದರೆ ನಿಮಗೆ ಏನಾಗ್ತಿತ್ತು? ಲಾಸ್ಟ್ ಕ್ವಶನಲ್ಲಿ ನೋಡಿಲಿ ಡೈರೆಕ್ಟಾಗಿ ಸಿಕ್ಬಿಡ್ತು. y ಅಂದರೆ 4, z ಅಂದರೆ 3, x ಅಂದರೆ 1 ಅಂತ ಡೈರೆಕ್ಟಾಗಿ ಸಿಕ್ತು. ಆದರೆ ಈ ಕ್ವಶನಲ್ಲಿ ಹಾಗೆ ಡೈರೆಕ್ಟಾಗಿ ಸಿಕ್ತಿಲ್ಲ. ಏನಾಗ್ತಿದೆ? ಇವೆರಡು ಈಕ್ವಲ್ ಆದರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಆಗುತ್ತಾ? ಎಕ್ಸ್ ಪ್ಲಸ್ ವೈ ಯಾವುದಕ್ಕೆ ಈಕ್ವಲ್ ಆಗುತ್ತೆ? 6ಗೆ ಈಕ್ವಲ್ ಆಗುತ್ತೆ. ನೋಡಿ, ಇದೊಂದು ಎಲಿಮೆಂಟ್ A11ಅಲ್ಲಿರೋದು, ಇದು ಈ ಮ್ಯಾಟ್ರಿಕ್ಸಲ್ಲಿ A11ಅಲ್ಲಿರೋದು. ಸೊ x + y ಏನಾಗುತ್ತೆ? = 6.
ನೆಕ್ಸ್ಟು 2 = 2 ಅದೇ ನಮಗೆ ಬೇಡ, ಯೂಸ್ ಆಗಲ್ಲ. 5 + z ಇದು = 5. ನೆಕ್ಸ್ಟ್ x × y. ನೋಡಿ ಇಲ್ಲಿ ನಿಮಗೆ ಈ ಕ್ವಶನಲ್ಲಿ ಡೈರೆಕ್ಟಾಗಿ XYZ ಸಿಗಲ್ಲ, ಸ್ವಲ್ಪ ಸಿಂಪ್ಲಿಫಿಕೇಷನ್ ಮಾಡಬೇಕು ನೀವು. ನೋಡಿ ಈ ಈಕ್ವೇಷನಲ್ಲಿ ಇದು ಈಕ್ವೇಷನ್ 1 2 3 ಅಂತ ತಗೊತೀನಿ. ಈ ಈಕ್ವೇಷನಲ್ಲಿ ಥರ್ಡ್ ಈಕ್ವೇಷನಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ವೈನ ಇಟ್ಕೊಬಿಟ್ಟು ಎಕ್ಸ್ನ ಶಿಫ್ಟ್ ಮಾಡ್ತೀನಿ. y = 8/x. ನೋಡಿ ನಾನು ಇದನ್ನ ತೊಗೊಂಡು ಹೋಗ್ಬಿಟ್ಟು ಫಸ್ಟ್ ಇಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಕ್ವೇಷನ್ ಏನಿದೆ, x + y = 6 ಅಂತ ಇದೆಯಾ, ಈ ವೈಯಲ್ಲಿ ಬಂದಿರೋದನ್ನ ಇಲ್ಲಿಗೆ ತೊಗೊಂಡೋಗಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. x + y ಏನು 8/x ಬಂತು ನಮಗೆ. ಈಗ ಇದನ್ನ LCM ಮಾಡಬೇಕಲ್ವಾ, ಶಾರ್ಟ್ಕಟ್ ಗೊತ್ತಾ ನಿಮಗೆ LCM ಮಾಡೋಕ್ಕೆ? ಇದನ್ನ ಮಲ್ಟಿಪ್ಲೈ ಮಾಡ್ಕೊಳೋದು ಮತ್ತು ಕ್ರಾಸ್ ಮಲ್ಟಿಪ್ಲೈ ಮಾಡೋದು. ನೋಡಿ x × 1 x, x × x x² ಪ್ಲಸ್ ಇದೆ, ಪ್ಲಸ್ 8 × 1 8 = 6. ನಿಮಗೆ ಈ ಥರ ಮಾಡೋಕ್ಕೆ ಬರಲಿಲ್ಲ ಅಂದರೆ ನೀವು ನಾರ್ಮಲಾಗಿ ಯಾವಾಗಲೂ LCM ಮಾಡ್ತೀರಲ್ಲ ಆ ಥರ ಮಾಡ್ಕೊಳ್ಳಿ. x² + 8 = 6x ಆಯಿತಾ. ಇಲ್ಲಿ ಮತ್ತೆ ಕ್ರಾಸ್ ಮಲ್ಟಿಪ್ಲೈ 6 × x 6x. ಈಗ ಈ 6xನ ಈ ಕಡೆ ಶಿಫ್ಟ್ ಮಾಡ್ತೀನಿ. x² + 8 - 6x ಅಲ್ವಾ. x² - 6x + 8 ಇದನ್ನ ಹೆಂಗೆ ಸಾಲ್ವ್ ಮಾಡ್ತೀವಿ? ಸ್ಪ್ಲಿಟ್ ಮಾಡಿಕೊಂಡು ಈ 6xನ -6xನ ಸ್ಪ್ಲಿಟ್ ಮಾಡಿಕೊಂಡು ಮಾಡ್ತೀವಿ ಅಲ್ವಾ. -6xನ ನಾವು ಹೆಂಗೆ ಸ್ಪ್ಲಿಟ್ ಮಾಡ್ಬೋದು? -4x - 2x ಅಂತ ಸ್ಪ್ಲಿಟ್ ಮಾಡ್ಬೋದಾ? ಮೈನಸ್ ಇಂಟು ಮೈನಸ್ ಪ್ಲಸ್ 8 2s 4 2s 8 ಪ್ಲಸ್ 8 ಬರುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದರೆ -6 ಬರುತ್ತೆ. ಸೊ x² - 4x - 2x + 8 ಥರ ಸ್ಪ್ಲಿಟ್ ಮಾಡಿಕೊಂಡೆ. ನೆಕ್ಸ್ಟು ಇದರಲ್ಲಿ ಎಕ್ಸ್ನ ಕಾಮನ್ ತೆಗಿತೀನಿ. x × x - 4 -2 ಕಾಮನ್ ತೆಗಿತೀನಿ. ಇಲ್ಲಿ x ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 2 4s 8 ಅಲ್ವಾ. ನೋಡಿ ಈಗೇನು ಬಂತು, x - 2 ಇಲ್ಲಿ ಮತ್ತು x - 4 ಇದನ್ನ = 0 ಮಾಡ್ಕೊತೀವಿ. x - 2 = 0, x - 4 = 0, x = 2, x = 4. ನೋಡಿ ಈಗ ನಮಗೆ ಎಕ್ಸಿಗೆ 2 ವ್ಯಾಲ್ಯೂಸ್ ಬಂದಿದೆ, ಹಾಗಾಗಿ ವೈಗೂ ಕೂಡ 2 ವ್ಯಾಲ್ಯೂಸ್ ಬರುತ್ತೆ. ಯಾಕಂದರೆ ನಾವು ಇದನ್ನೇ ತಾನೇ ತಗೊಂಡೋಗಿ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದು, ಹಾಗಾಗಿ ವೈಗೂ ಕೂಡ 2 ವ್ಯಾಲ್ಯೂಸ್ ಬರುತ್ತೆ. ನೋಡಿ ಈಗ ನಾನು ಈ ಎಕ್ಸ್ನ ವೈಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ವ್ಯಾನ್ x = 2, 2ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ y ಏನಾಗುತ್ತೆ? y = 8/2 8/2 ಅಂದರೆ 2 1s 2 4s y 4 ಬಂತು. ವ್ಯಾನ್ x = 4, ಎಕ್ಸಿಗೆ 4 ಕೊಟ್ಟಾಗ y ಏನಾಗುತ್ತೆ? 8/4 4 1s 4 2s. ಈಗ ನೋಡಿ ನಿಮಗೆ ಯಾವಾಗ ಎಕ್ಸಿಗೆ ಮತ್ತು ವೈಗೆ 2 ವ್ಯಾಲ್ಯೂಸ್ ಬರುತ್ತೆ ಆವಾಗ ನೀವು ಅದು ಸರಿ ಇದೆಯಾ ಇಲ್ವಾ ಅಂತ ಕ್ವಶನಿಗೆ ಹಾಕಿಬಿಟ್ಟು ಚೆಕ್ ಮಾಡಬೇಕು. ಹೇಗೆ ಚೆಕ್ ಮಾಡ್ತೀರಾ? ಈಗ ನೋಡಿ ನಿಮಗೆ ಇಲ್ಲೊಂದು ಈಕ್ವೇಷನ್ ಮಾಡ್ಕೊಂಡಿದ್ದೀವಿ ನಾವು, x + y = 6 ಅಂತ. ನೋಡಿ ಇದು ಇದಕ್ಕೆ ಈಕ್ವಲ್ ಆಗಬೇಕಲ್ವಾ, ಯಾಕಂದರೆ ಇವೆರಡು ಮ್ಯಾಟ್ರಿಕ್ಸ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. x 2 y 4 ಬಂದಿದೆ. ಎಕ್ಸಿಗೆ 2 ಕೊಟ್ಟಾಗ ವೈಗೆ 4 ಬಂದಿದೆ. 2 + 4 ಎಷ್ಟು? 6 ಕರೆಕ್ಟಾ? 4 5 6 6 6 ಆಗ್ತಿದೆ. ಹಾಗೆ ಇನ್ನೊಂದಿದೆ ನೋಡಿ, ಫೋರ್ತ್ ಇಕ್ವೇಷನ್ x × y = 8 ಬರಬೇಕು. x 2 ಕೊಟ್ಟಿದ್ದಾರೆ, 2 ತಗೊಂಡು x 2 ಬಂದಿದೆ ನಮಗೆ, 2 ಹಾಕಿದಾಗ y 4 ಬಂದಿದೆ. ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದರೆ 8 ಬರಬೇಕು ಅಂತ ಹೇಳ್ತಿದ್ದಾರೆ. 4 2s 8 ನೋಡಿ 8 = 8 8 ಬಂತು. ಸೊ ಕರೆಕ್ಟ್ ಇದೆ, ಇದು ಸರಿ ಇದೆ. ಎಕ್ಸಿಗೆ 2 ಕೊಟ್ಟಾಗ y 4 ಬಂದಿದೆ, ಇದು ಸರಿ ಇದೆ. ನೆಕ್ಸ್ಟು ಇದು ಚೆಕ್ ಮಾಡೋಣ. ಏನಿದೆ? x = 4 ಇದೆ, y = 2 ಇದೆ ಅಲ್ವಾ. ಇಲ್ಲಿ ಬರಿತೀನಿ ನೋಡಿ, ಮತ್ತೆ ಇದೇ ಈಕ್ವೇಷನ್ ತಗೊತೀನಿ. x + y = 6 ಬರಬೇಕಂತೆ. ಎಕ್ಸಿಗೆ 4 ಕೊಡ್ತಾ ಇದ್ದೀವಿ, ನಮಗೆ 4 ಬಂದಿದೆ. ಎಕ್ಸಿಗೆ 4 ಕೊಟ್ಟಾಗ y ಏನು ಬಂದಿದೆ? 2 ಬಂದಿದೆ. ಸೊ 2 ಹಾಕೊತಿದ್ದೀನಿ. 4 5 6 6 = 6
ಅಲ್ವಾ. ನೆಕ್ಸ್ಟು ಎಕ್ಸ್ ಇಂಟು ವೈ ಮಾಡಬೇಕು. ಎಕ್ಸ್ ಇಂಟು ವೈ ಮಾಡಿದಾಗ ಏನು ಬರಬೇಕಂತೆ, ಎಕ್ಸ್ ಇಂಟು ವೈ ಮಾಡಿದಾಗ 8 ಬರಬೇಕು. ಎಕ್ಸ್ ಇಂಟು ವೈ ಇಸ್ ಈಕ್ವಲ್ಸ್ ಟು 8. ನೋಡಿ ಎಕ್ಸಿಗೆ 4 ಕೊಡ್ತೀನಿ, ವೈ ಏನು ಬಂದಿದೆ 2 ಬಂದಿದೆ, 4 2s 8, 8 ಇಸ್ ಈಕ್ವಲ್ಸ್ ಟು 8. ಈಗ ಏನಾಯಿತು, ಇವೆರಡು ಆನ್ಸರ್ ಕೂಡ ಕರೆಕ್ಟು. ಏನೇನು ಬಂದಿದೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 2, ವೈ ಇಸ್ ಈಕ್ವಲ್ಸ್ ಟು 4, ಎಕ್ಸ್ ಇಸ್ ಈಕ್ವಲ್ಸ್ ಟು 4, ವೈ ಇಸ್ ಈಕ್ವಲ್ಸ್ ಟು 2, ಇವೆರಡೂ ಕರೆಕ್ಟು. ಹಾಗಂದರೆ ಎಕ್ಸಿಗೆ ಯಾವ್ಯಾವ ವ್ಯಾಲ್ಯೂ ಬಂತು, 2, 4, ವೈಗೆ ಯಾವುದು 4, 2. ಝೆಡ್ ಆಲ್ರೆಡಿ ಸಿಕ್ಕಿದೆ ನಮಗೆ, ಝೆಡ್ ಇಸ್ ಈಕ್ವಲ್ಸ್ ಟು 0. ಹೆಂಗೆ 0, ಇಲ್ಲಿ ಈ ಈಕ್ವೇಷನಿಂದ ಈಕ್ವೇಷನ್ ಬರ್ಕೊತೀನಿ. 5 + ಝೆಡ್ ಇಸ್ ಈಕ್ವಲ್ಸ್ ಟು 5, ಝೆಡ್ ಇಸ್ ಈಕ್ವಲ್ಸ್ ಟು 5 - 5 0 ಅಲ್ವಾ, ಝೆಡ್ ಇಸ್ ಈಕ್ವಲ್ಸ್ ಟು 0. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಅದೇ ಥರ ಇದು ಕೂಡ ಈಕ್ವೇಷನ್ಸ್ ಬರ್ಕೊತೀನಿ ನೋಡಿ. ಇದಕ್ಕೆ ಈಕ್ವಲ್ ಆಗುತ್ತೆ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು 9, ಎಕ್ಸ್ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು 5, ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು 7. ಇದನ್ನ ಈಕ್ವೇಷನ್ 1 2 3 ತಗೊತೀನಿ. ನಾನು ಈಕ್ವೇಷನ್ 1 - 2ನ ಮಾಡ್ತೀನಿ. ಈಕ್ವೇಷನ್ 1 ಏನಿದೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು 9 ಇದೆ. ಈಕ್ವೇಷನ್ 2 ಎಕ್ಸ್ ಪ್ಲಸ್ ವೈ 0 ಇದೆ, ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು 5 ಇದೆ. 1 - 2 ಮಾಡ್ತಿದ್ದೀನಲ್ವಾ, ಮೈನಸ್ ಬರ್ಕೊತೀನಿ. ಪ್ಲಸ್ 6 - 6 ಏನಾಯಿತು, ಕ್ಯಾನ್ಸಲ್ ಆಯಿತು. ವೈ - 0 ಏನು, ವೈಯೇ ಬಂತು. ಪ್ಲಸ್ ಝೆಡ್ - ಝೆಡ್ ಕ್ಯಾನ್ಸಲ್ಲಾ. 9 - 5 ಎಷ್ಟು, 4. ವೈ ಇಸ್ ಈಕ್ವಲ್ಸ್ ಟು 4 ಬಂತು. ಈಗ ನೀವು ಈಸಿಯಾಗಿ ಈ ಈಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಝೆಡ್ ಸಿಗುತ್ತಲ್ವಾ. ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು 7. ವೈ ಎಷ್ಟು ಬಂತು, 4 ಬಂದಿದೆ. 4 + ಝೆಡ್ ಇಸ್ ಈಕ್ವಲ್ಸ್ ಟು 7, ಝೆಡ್ ಇಸ್ ಈಕ್ವಲ್ಸ್ ಟು 7 - 4 ಎಷ್ಟು 3. ನೆಕ್ಸ್ಟ್ ನಮಗೆ ವೈ ಸಿಕ್ತು, ಝೆಡ್ ಸಿಕ್ತು. ಈ ಈಕ್ವೇಷನಿಗೆ ಹಾಕಿದರೆ ಅಥವಾ ಈ ಈಕ್ವೇಷನಿಗೆ ಹಾಕಿದ್ರೂ ಆಗುತ್ತೆ, ನಮಗೆ ಎಕ್ಸ್ ಸಿಗುತ್ತೆ. ನಾನು ಇದಕ್ಕೆ ಹಾಕ್ಬಿಡ್ತೀನಿ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು 9. ನೋಡಿ ಎಕ್ಸ್ ಬೇಕು, ವೈ ಸಿಕ್ಕಿದೆ 4 ಪ್ಲಸ್ ಝೆಡ್ 3 ಇಸ್ ಈಕ್ವಲ್ಸ್ ಟು 9. ಎಕ್ಸ್ ಇಸ್ ಈಕ್ವಲ್ಸ್ ಟು 9. 4 + 3 4 5 6 7. 9 - 7 ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಬಂತು. ಇದಕ್ಕೂ ಹಾಕಿ ನೋಡಿಬಿಡೋಣ. ಹಾಗೆ ಎಕ್ಸ್ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು 5 ನಿಮಗೆ ಸಿಕ್ಕಾಯಿತು. ಬಟ್ ಇನ್ನೊಂದು ಸಲ ನೋಡಿ ಬೇಕಿದ್ರೆ. ಎಕ್ಸ್ ಫೈಂಡ್ ಔಟ್ ಮಾಡ್ತಿದ್ದೀವಿ. ಝೆಡ್ ವ್ಯಾಲ್ಯೂ ಏನಿದೆ, 3 ಇದೆ ಆಯಿತಾ. ಪ್ಲಸ್ 3 ಇಸ್ ಈಕ್ವಲ್ಸ್ ಟು 5, ಎಕ್ಸ್ ಇಸ್ ಈಕ್ವಲ್ಸ್ ಟು 5 - 3 ಏನು, ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಬಂತು. ನಮಗೆ ಸಿಕ್ತು ಎಕ್ಸ್ ಇಸ್ ಈಕ್ವಲ್ಸ್ ಟು 2, ವೈ ಇಸ್ ಈಕ್ವಲ್ಸ್ ಟು 4, ಝೆಡ್ ಇಸ್ ಈಕ್ವಲ್ಸ್ ಟು 3 ಬಂತು. ನೆಕ್ಸ್ಟ್ ಕ್ವಶನ್ ನೋಡೋಣ. ಫೈಂಡ್ ದ ವ್ಯಾಲ್ಯೂ ಆಫ್ ಎ ಬಿ ಸಿ ಆ್ಯಂಡ್ ಡಿ ಫ್ರಮ್ ದ ಈಕ್ವೇಷನ್. ಓಕೆ ನೋಡಿ, ಇಲ್ಲೂ ಕೂಡ ಸೇಮ್ ಮೊದಲು ಹೇಗೆ ಮಾಡಿದ್ವಿ ಅದೇ ಥರ ಮಾಡ್ಕೊಂಡು ಹೋಗೋದು. ಈ ಎಲಿಮೆಂಟ್ ಇದಕ್ಕೆ ಈಕ್ವಲ್ ಆಗುತ್ತೆ. ಈಕ್ವೇಷನ್ಸ್ ಬರ್ಕೊಳ್ಳೋಣ. ಎ ಮೈನಸ್ ಬಿ ಯಾವುದಕ್ಕೆ ಈಕ್ವಲ್ ಆಗ್ತಿದೆ, -1ಗೆ ಈಕ್ವಲ್ ಆಗ್ತಿದೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ ಇದು ಇದಕ್ಕೆ ಈಕ್ವಲ್ ಆಗ್ತಿದೆ. ಈಗ ನೆಕ್ಸ್ಟು 2a + c ಯಾವುದಕ್ಕೆ ಈಕ್ವಲ್ ಆಗ್ತಿದೆ, 2a + c 5ಗೆ ಈಕ್ವಲ್ ಆಗ್ತಿದೆ. ಈಕ್ವಲ್ಸ್ ಟು 5. 2a - b ಇಸ್ ಈಕ್ವಲ್ಸ್ ಟು 0. 3c + d ಇಸ್ ಈಕ್ವಲ್ಸ್ ಟು ಇದು 13ಗೆ ಈಕ್ವಲ್ ಆಗ್ತಿದೆ. ಓಕೆನಾ. 1 ಈಕ್ವೇಷನ್ 2 ಈಕ್ವೇಷನ್ 3 ಈಕ್ವೇಷನ್ 4. ನಾನಿಲ್ಲಿ ಈಕ್ವೇಷನ್ 3 - 1 ಮಾಡ್ತಿದ್ದೀನಿ. ಫ್ರಮ್ ಈಕ್ವೇಷನ್ 3 - 1 ಮಾಡಿದಾಗ ನೋಡಿ ಈಕ್ವೇಷನ್ 3 ಇದಾ. 2a - b ಇಸ್ ಈಕ್ವಲ್ಸ್ ಟು 0. ಈಗ 3 - 1 1a - b ಇಸ್ ಈಕ್ವಲ್ಸ್ ಟು -1 ಅಲ್ವಾ. ನೋಡಿ ಮೈನಸ್ ಮಾಡಿದಾಗ ಇಲ್ಲಿ ಮೈನಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಇಲ್ಲೂ ಕೂಡ ಪ್ಲಸ್ ಆಗುತ್ತೆ. 2 - 1 1a ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 0 + 1 + 1 ಆಗುತ್ತೆ. ಎ ಇಸ್ ಈಕ್ವಲ್ಸ್ ಟು ಏನು ಬಂತು, 1 ಬಂತು. ಈಗ ನಮಗೆ ಎ ಇಸ್ ಈಕ್ವಲ್ಸ್ ಟು 1 ಏನೋ ಬಂತು. ಇದನ್ನ ಆರಾಮಾಗಿ ತಗೊಂಡೋಗಿ ಈ ಈಕ್ವೇಷನಿಗೆ ಹಾಕಿದರೆ ಬಿ ಕೂಡ ಸಿಗುತ್ತೆ. ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು -1 ಇದೆ. ಈಗ ಎನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಬಿ ಸಿಗುತ್ತೆ. 1 - b
ಇಸ್ ಈಕ್ವಲ್ಸ್ ಟು -1 ಮೈನಸ್ ಬಿ ಇಸ್ ಈಕ್ವಲ್ಸ್ ಟು -1 ಈ ಕಡೆ ಹೋದಾಗ -1 ಮೈನಸ್ ಬಿ ಇಸ್ ಈಕ್ವಲ್ಸ್ ಟು -2 ಆಯ್ತಲ್ವಾ -1 ಏನು -2 ಇದು ಕ್ಯಾನ್ಸಲ್ ಆದರೆ ಬಿ ಇಸ್ ಈಕ್ವಲ್ಸ್ ಟು 2 ಈಗ ಎ ಸಿಕ್ತು ಬಿ ಸಿಕ್ತು ನಾವು ಈ ಇಕ್ವೇಷನಿಗೆ ಎನ ಹಾಕಿದರೆ ಸಿ ಕೂಡ ಸಿಗುತ್ತೆ 2a + c ಇಸ್ ಈಕ್ವಲ್ಸ್ ಟು 5 ಇದೆಯಾ 2 ಎಗೆ ಏನು ಕೊಡ್ತೀನಿ 1 ಸಿಕ್ಕಿದೆ ಅದನ್ನ ಹಾಕ್ತೀನಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 5 ಸಿ ಇಸ್ ಈಕ್ವಲ್ಸ್ ಟು 5 - 2 ಸಿ ಇಸ್ ಈಕ್ವಲ್ಸ್ ಏನು ಬಂತು 5 - 2 3 ಅಲ್ವಾ ನೆಕ್ಸ್ಟ್ ನಮಗೆ ಯಾವ್ದು ಬೇಕು ಡಿ ಬೇಕು ಡಿ ಯಾವ ಇಕ್ವೇಷನಲ್ಲಿ ಸಿಗುತ್ತೆ ಈ ಇಕ್ವೇಷನ್ಗೆ ಹಾಕಿದರೆ ಸಿಗುತ್ತೆ ಸಿನ ಹಾಕಿದರೆ ಸಿಗುತ್ತೆ 3 ಇಂಟು ಸಿ ಏನು ಬಂದಿದೆ 3ನೇ ಬಂದಿದೆ ಪ್ಲಸ್ ಡಿ ಬೇಕು ಇಸ್ ಈಕ್ವಲ್ಸ್ ಟು 13 3 3s are 9 9 ಪ್ಲಸ್ ಡಿ ಇಸ್ ಈಕ್ವಲ್ಸ್ ಟು 13 13 - 9 ಎಷ್ಟು 4 ಅಲ್ವಾ ನೋಡಿ ನಿಮಗೆ ಎ ಸಿಕ್ತು ಬಿ ಸಿಕ್ತು ಸಿ ಸಿಕ್ತು ಡಿ ಸಿಕ್ತು ಈಸಿಯಾಗಿ ಸಿಕ್ತಲ್ವಾ ಒಂದ್ಸಲ ನೀವು ಇದನ್ನ ಮಾಡಿಕೊಂಡ್ರೆ ಸಾಕು ಬೇರೆ ಎಲ್ಲ ಆರಾಮಾಗಿ ಸಿಕ್ತು ನೆಕ್ಸ್ಟ್ ಕ್ವಶನ್ ನೋಡೋಣ 8th one ಎ ಇಸ್ ಈಕ್ವಲ್ಸ್ ಟು ಬ್ರ್ಯಾಕೆಟ್ ಆಫ್ ಎ ಐ ಜೆ ಎಮ್ ಕ್ರಾಸ್ ಎನ್ ಇದೆ ಆರ್ಡರ್ ಎಮ್ ಕ್ರಾಸ್ ಎನ್ ಇದೆ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಫ್ ಅವ್ರು ಏನು ಕೇಳ್ತಿದ್ದಾರೆ ಅಂದರೆ ಈ ಮ್ಯಾಟ್ರಿಕ್ಸು ಎ ಅನ್ನೋ ಮ್ಯಾಟ್ರಿಕ್ಸು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕಂದ್ರೆ ಇದ್ರದ್ದು ಎಮ್ ಮತ್ತು ಎನ್ ಏನಾಗಿರಬೇಕು ಅಂತ ಕೇಳ್ತಿದ್ದಾರೆ ಎಮ್ ಮತ್ತು ಎನ್ ಏನಾಗಿರಬೇಕು ಈಕ್ವಲ್ ಆಗಿರಬೇಕು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ನಮಗೆ ಗೊತ್ತು ರೋ ಇಸ್ ಈಕ್ವಲ್ಸ್ ಟು ಕಾಲಮ್ ಆಗಿರಬೇಕು ಸೊ ಎಮ್ ಇಸ್ ಈಕ್ವಲ್ಸ್ ಟು ಎನ್ ಆಗಿರಬೇಕು ಅವಾಗ ಮಾತ್ರ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗೋಕ್ಕೆ ಸಾಧ್ಯ ನಾನು ಇದನ್ನೂ ಕೂಡ ಹೇಳ್ಕೊಟ್ಟಿದ್ದೀನಿ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸಲ್ಲಿ ನಂಬರ್ ಆಫ್ ರೋ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಕಾಲಮ್ ಆದರೆ ಮಾತ್ರ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗುತ್ತೆ ಸೊ ಆನ್ಸರ್ ಏನಾಗುತ್ತೆ ಎಮ್ ಇಸ್ ಈಕ್ವಲ್ಸ್ ಟು ಎನ್ ನೆಕ್ಸ್ಟ್ ಕ್ವಶನ್ ನೋಡೋಣ 9th one ವಿಚ್ ಆಫ್ ದ ಗಿವನ್ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಮೇಕ್ ದ ಫಾಲೋಯಿಂಗ್ ಪೇರ್ ಆಫ್ ಮ್ಯಾಟ್ರಿಸಸ್ ಈಕ್ವಲ್ ನೋಡಿ ಅವ್ರು 2 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಮತ್ತು ಆಪ್ಷನ್ ಕೊಟ್ಬಿಟ್ಟು ಎಕ್ಸ್ ಮತ್ತು ವೈ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಕೊಟ್ಬಿಟ್ಟು ಎಕ್ಸ್ ಮತ್ತು ವೈ ವ್ಯಾಲ್ಯೂ ಏನಾದರೆ ಇವೆರಡು ಮ್ಯಾಟ್ರಿಕ್ಸ್ ಈಕ್ವಲ್ ಆಗುತ್ತೆ ಅಂತ ಕೇಳ್ತಿದ್ದಾರೆ ಅದಕ್ಕೆ ನಾವೀಗ ಏನು ಮಾಡಬೇಕು ಈಕ್ವಾಲಿಟಿ ಕಂಡೀಷನ್ ತಗೊಂಡ್ಬಿಟ್ಟು ಎಕ್ಸ್ ಮತ್ತು ವೈ ವ್ಯಾಲ್ಯೂನ ನಾವೇ ಕಂಡುಹಿಡಿಯೋಣ ಈಕ್ವಾಲಿಟಿ ಕಂಡೀಷನ್ ತಗೊಂಡ್ರೆ 3x plus 7 is equals to 0. Y minus 2 is equals to 5. Alva. Next, y plus 1 is equals to 8. 2 minus 3x is equals to 4. Alva. Nodi, idna simplify ಮಾಡ್ಕೊಂತೀನಿ 3x plus 7 is equals to 0 ನಾ x ವ್ಯಾಲ್ಯೂ ಏನು ಬರುತ್ತೆ x is equals to -7/3 ಬಂತಾ -7/3 ಹಾಗೆ ನೆಕ್ಸ್ಟ್ ಇಕ್ವೇಷನಲ್ಲಿ ಏನಾಗುತ್ತೆ y plus 1 is equals to 8 ಅಂತ ಇದೆ y plus 1 is equals to 8 ಅಂತ ಇದೆ y ವ್ಯಾಲ್ಯೂ ಏನಾಯಿತು 7 ಬಂತು ನೆಕ್ಸ್ಟ್ ಇಕ್ವೇಷನ್ y minus 2 is equals to 5 ಅಂತ ಇದೆ y minus 2 is equals to 5 ಅಂತ ಇದೆ y is equals to 5 plus 2 y is equals to 7 ಬಂತು ಎರಡು ಈಕ್ವಲ್ ಬಂತು ನೋಡಿ y ವ್ಯಾಲ್ಯೂ ನೆಕ್ಸ್ಟ್ ಇನ್ನೊಂದು ಇಕ್ವೇಷನ್ ಇದೆ 2 minus 3x is equals to 4 ಅಂತ ಇದೆ 2 minus 3x is equals to 4 minus 3x is equals to 4 minus 2 minus 3x is equals to 2 ಬಂತು x is equals to -2/3 ಬಂತು ನೋಡಿ ನಮಗಿಲ್ಲಿ y ವ್ಯಾಲ್ಯೂ 7 ಬಂದಿದೆ ಪ್ರಾಬ್ಲಮ್ ಏನೂ ಇಲ್ಲ ಸೇಮ್ ಬಂದಿದೆ ಅಲ್ವಾ ಆದರೆ ಎಕ್ಸ್ ವ್ಯಾಲ್ಯೂ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಒಂದು ಕಡೆ -7/3 ಬಂದಿದೆ ಇನ್ನೊಂದು ಕಡೆ -2/3 ಬಂದಿದೆ ನೀವೀಗ ಆಪ್ಷನ್ ನೋಡಿಬಿಟ್ಟು ಸಡನ್ನಾಗಿ ಎಕ್ಸ್ ಇಸ್ ಈಕ್ವಲ್ಸ್ ಟು -2/3 y ಇಸ್ ಈಕ್ವಲ್ಸ್ ಟು 7 ಅಂತ ಹಾಕಿದರೆ ಅದು ರಾಂಗ್ ಆಪ್ಷನ್ ನಾನು ಆವಾಗಲಿಂದನೂ ಹೇಳ್ತಿದ್ದೀನಿ ಎಕ್ಸಿಗೆ 2 ವ್ಯಾಲ್ಯೂ ಬಂದರೆ ನೀವು ಕ್ವಶನ್ನಿಗೆ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ನೋಡಬೇಕು ಅಂತ ಮೊದಲಿಂದನೂ ಹೇಳ್ತಿದ್ದೀನಿ ನೋಡೋಣ ಈಗ -2/3ನ ಕ್ವಶನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸರಿ ಬರುತ್ತಾ ಈಕ್ವಾಲಿಟಿ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾ ಇಲ್ವಾ ಅಂತ ನೋಡೋಣ ಸೊ ನನಗೇನು ಮಾಡ್ತೀನಿ ಇದನ್ನ ಕನ್ಸಿಡರ್ ಮಾಡ್ತೀನಿ ಫಸ್ಟ್ ಇಕ್ವೇಷನ್ನ ಫಸ್ಟ್ ಇಕ್ವೇಷನಲ್ಲಿ ಏನಿದೆ 3x + 7 is equals to 0 ಅಂತ ಇದೆ 3x + 7 is equals to 0 ಅಲ್ವಾ ಈಗ x is equals to -2/3 ಕೊಡೋಣ -2/3 plus 7 is equals to 0 ನಾ 3 cancel -2 plus 7 is equals to 0
5 is equals to 0 ಆಗುತ್ತಾ? ಇಲ್ಲ ತಾನೆ. 5 is not equals to 0. ನೋಡಿ, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಎಕ್ಸ್ ಇಸ್ ನಾಟ್ ಈಕ್ವಲ್ಸ್ ಟು -2/3 ಆಯಿತು. ಸೊ ಇದು ಕರೆಕ್ಟ್ ಆಪ್ಷನ್ ಅಲ್ಲ. ಏನಾಯಿತು ಆನ್ಸರು? ನಾಟ್ ಪಾಸಿಬಲ್ ಟು ಫೈಂಡ್ ಆಯಿತು. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. 10th one. The number of all possible matrices of order 3x3 with each entry 0 or 1 is. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಅವರಿಗೊಂದು 3x3 ಮ್ಯಾಟ್ರಿಕ್ಸ್ ಬೇಕಂತೆ. 3x3. 3x3 ಅಂದರೆ ಎಲಿಮೆಂಟ್ಸ್ ಎಷ್ಟು ಬರುತ್ತೆ? 3x3 ಅಂದರೆ ನಿಮಗೆ ಗೊತ್ತು, 9 ಎಲಿಮೆಂಟ್ಸ್ ಬರುತ್ತಲ್ವಾ. 1 2 3 4 5 6 7 8 9 9 ಎಲಿಮೆಂಟ್ಸ್ ಬರುತ್ತೆ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಅವ್ರಿಗೆ 3x3 ಮ್ಯಾಟ್ರಿಕ್ಸ್ ಯಾವ ಥರ ಇರಬೇಕಂತೆ? ಅದು 3x3 ಮ್ಯಾಟ್ರಿಕ್ಸಲ್ಲಿ ಈಚ್ ಎಂಟ್ರೀಸ್ ಏನಿರುತ್ತೆ, ಈಚ್ ಎಲಿಮೆಂಟ್ ಏನಿರುತ್ತೆ, ಅದು 0 ಅಥವಾ 1 ಆಗಿರಬೇಕಂತೆ. ಇದೊಂದು ಎಂಟ್ರಿ, ಇದೊಂದು ಎಲಿಮೆಂಟ್ ಅಂದರೆ ಇದು 0 or 1 ಆಗಿರಬೇಕು. ಇದೊಂದು ಎಂಟ್ರಿ ಅಂದರೆ ಇದು 0 or 1 ಆಗಿರಬೇಕು. ಈ ಥರ ಎಲ್ಲದೂ ಕೂಡ 0 or 1 ಆಗಿರಬೇಕು. ಇದು ಬಿಟ್ಟು ಬೇರೆ ಯಾವುದೂ ಆಗಿರಂಗಿಲ್ಲ. ಈ ಥರ ಎಷ್ಟು ಮ್ಯಾಟ್ರಿಕ್ಸ್ ಬರುತ್ತೆ ಅಂತ ಕೇಳ್ತಿದ್ದಾರೆ ಅವರು. ಸೊ ಇದನ್ನ ನೀವು ಹೆಂಗೆ ಮಾಡ್ತೀರಾ ಈಸಿಯಾಗಿ? ನೋಡಿ, ಅವ್ರು ಎಷ್ಟು ಎಂಟ್ರೀಸ್ ಹೇಳಿದ್ದಾರೆ? 2 ಅಲ್ವಾ. ಒಂದು 0 ಆಗಿರ್ಬೋದು ಆರ್ 1 ಆಗಿರ್ಬೋದು. ಸೊ 2 ಬರ್ಕೊಂಡೆ. ಎಷ್ಟು ಎಲಿಮೆಂಟ್ಸ್ ಇದೆ? 9 ಅಲ್ವಾ. 2 to the power 9 ಮಾಡಿದರೆ ಈಸಿಯಾಗಿ ಇದರ ಆನ್ಸರ್ ಬರುತ್ತೆ. ನೋಡಿ, 2 to the power 9 ಏನು? 2 into 1 2 3 4 5 6 7 8 9. 2 2s are 4, 4 2s are 8, 8 2s are 16, 16 2s are 32, 32 2s are 64, 64 2s are 128, 128 2s are 256 ಅಲ್ವಾ. 256 2s are 512 ಅಲ್ವಾ. ಆನ್ಸರ್ 512. ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಅವ್ರು ಏನು ಹೇಳಿದ್ದಾರೆ? ಈಚ್ ಎಂಟ್ರೀಸ್ ಏನಾಗಿರಬೇಕು? 0 ಅಥವಾ 1 ಆಗಿರಬೇಕು. ಅವರು ನಮಗೆ 2 ಆಪ್ಷನ್ ಕೊಟ್ಟಿದ್ದಾರೆ, ಒಂದು 0 ಅಥವಾ 1. ಸೊ 2 ಅಂತ ಬರ್ಕೊಂಡೆ. 2 ಚಾಯ್ಸಸ್ ಇದೆ. ಅದರಲ್ಲಿ ಎಷ್ಟು ಇಲ್ಲಿ ಆರ್ಡರ್ಸ್ ನಿಮಗೆ ಇದು ಸಿಗುತ್ತಲ್ವಾ? 3 into 3 ಎಷ್ಟು? 9 ಎಲಿಮೆಂಟ್ ಸಿಗುತ್ತೆ. ಸೊ 2 to the power 9 ಮಾಡಿದರೆ ಈಸಿಯಾಗಿ ಆನ್ಸರ್ ಬರುತ್ತೆ. ನಿಮಗೆ ನಾನು ಹೇಳ್ಕೊಟ್ಟಿದ್ದ ಪ್ರಾಬ್ಲಮ್ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.